ನಮಸ್ಕಾರ. ಸಂತ ಫಿಲೋಮಿನಾ ಕಾಲೇಜು ಪುತ್ತೂರು ಇತಿಹಾಸದ ಕನ್ನಡಿ ಮನದಾಳದ ಮಾತಿನ ಎಲ್ಲ ವೀಕ್ಷಕರಿಗೆ ಆತ್ಮೀಯ ಸ್ವಾಗತ. ಇಂದು ನಮ್ಮೊಂದಿಗಿರುವವರು ನಮ್ಮ ಕಾಲೇಜಿನ ಹಿರಿಯ ವಿದ್ಯಾರ್ಥಿ, ಪುತ್ತೂರಿನ ಸಂತ ಫಿಲೋಮಿನಾ ಪ್ರೌಢಶಾಲೆ ಮತ್ತು ಸೈಂಟ್ ವಿಕ್ಟರ್ಸ್ ಪ್ರೌಢಶಾಲೆಯಲ್ಲಿ ಗಣಿತ ಮತ್ತು ವಿಜ್ಞಾನ ಶಿಕ್ಷಕರಾಗಿ ಸೇವೆ ಸಲ್ಲಿಸಿ ನಿವೃತ್ತರಾಗಿರುವಂತಹ ಶ್ರೀಯುತ ಸುರೇಶ್ ಶೆಟ್ಟಿ ಸರ್ ಇವರಿಗೆ ನಮ್ಮ ಇತಿಹಾಸದ ಕನ್ನಡಿ ಮನದಾಳದ ಮಾತಿಗೆ ಆತ್ಮೀಯ ಸ್ವಾಗತ. ಸರ್, ನಿಮ್ಮ ಬಾಲ್ಯ, ಹೆತ್ತವರು ಮತ್ತು ನಿಮ್ಮ ಆರಂಭಿಕ ಶಿಕ್ಷಣ ಎಲ್ಲಿ ಆಯಿತು? ನನ್ನ ತಂದೆ ಹೆಸರು ನಾರಾಯಣ ಶೆಟ್ಟಿ, ತಾಯಿ ಹೆಸರು ಭಾಗೀರಥಿ ಶೆಟ್ಟಿ. ನಾವು ಮಧ್ಯಮ ವರ್ಗದಿಂದ ಬಂದವರು. ನನ್ನ ತಂದೆ ಬಾಂಬೆಯಲ್ಲಿ ಕೆಲಸ ಮಾಡ್ತಾ ಇದ್ರು. ಆಮೇಲೆ ನಾವು 5 ಮಂದಿ. ದೊಡ್ಡ ಅಕ್ಕ ಶಾಂತ ಶೆಟ್ಟಿ ಅಂತ ಗವರ್ಮೆಂಟ್ ಜೂನಿಯರ್ ಕಾಲೇಜಲ್ಲಿ ಗಣಿತ ಅಧ್ಯಾಪಕಿಯಾಗಿ, ಮತ್ತು ಕುಂಬ್ರದಲ್ಲಿ ಹತ್ತಿರ ಸ್ಕೂಲಲ್ಲಿ ಹೆಡ್ಮಿಸ್ ಆಗಿ ರಿಟೈರ್ಡ್ ಆದರು. 2ನೇ ವರ್ಷದ ಅಕ್ಕ ಅವರು ಪ್ರೈಮರಿ ಶಾಲೆ ಟೀಚರ್ ಆಗಿದ್ದರು. ನಾನು 3ನೇವ. ನಾನು ನೀವಾಗಿ ಹೇಳಿದಾಗೆ ಫಿಲೋಮಿನಾ, ವಿಕ್ಟರ್ಸು, ಮಾಣಿಯ ಬಾಲ ವಿಕಾಸ ಮತ್ತು ಈಗ ಅಂಬಿಕಾದಲ್ಲಿ ಸೇವೆ ಸಲ್ಲಿಸ್ತಾ ಇದ್ದೇನೆ. ನನ್ನ ತಮ್ಮ ಕೆನರಾ ಬ್ಯಾಂಕಿನ ಸೀನಿಯರ್ ಆಫೀಸರ್ ಆಗಿ ರಿಟೈರ್ಡ್ ಆದವು. ತಂಗಿ ಮನೆಯಲ್ಲಿ ಅವಳ ಗಂಡರೊಟ್ಟಿಗಿದ್ದಾಳೆ, ಸುಖವಾಗಿದ್ದಾಳೆ. 1901 ನಾನು ಈಗಿನ ಗವರ್ಮೆಂಟ್ ಜೂನಿಯರ್ ಕಾಲೇಜ್ ಅಥವಾ ಆಗ ಬೋರ್ಡ್ ಹೈಸ್ಕೂಲ್ ಅಂತ ಕರೆಯಲ್ಪಡುವಂತಹ ಶಾಲೆಯಲ್ಲಿ ಸೇರಿದವು. ಅಲ್ಲಿ ನನ್ನ ಹೈಸ್ಕೂಲ್ ವಿದ್ಯಾಭ್ಯಾಸ ಇತ್ತು. ಅದರ ಮೊದಲು 6 ವರ್ಷ ನಮ್ಮ ರಾಮಕೃಷ್ಣ ಆಶ್ರಮ ಹತ್ತಿರದ ಒಂದು ಶಾಲೆಯಲ್ಲಿ, ರಾಮಕೃಷ್ಣ ಆಶ್ರಮದ ಶಾಲೆಯಲ್ಲಿ ನನ್ನ ವಿದ್ಯಾಭ್ಯಾಸ ಪ್ರಾರಂಭ. ಬೋರ್ಡ್ ಹೈಸ್ಕೂಲ್ ಆದ ನಂತರ ಫಸ್ಟ್ PUC ಗೆ, ಆಗ PUC 1 ವರ್ಷ, ಫಸ್ಟ್ PUC ಗೆ ನಾನು ಸಂತ ಫಿಲೋಮಿನಾ ಈ ಕಾಲೇಜಿಗೆ ಸೇರಿದೆ. ಅದು ನನ್ನ ಭಾಗ್ಯ ಅಂತ ಅನಿಸಿಕೊಂಡಿದ್ದೇನೆ. ಸಂತ ಫಿಲೋಮಿನಾ ಕಾಲೇಜ್ ಅಲ್ಲದಿದ್ದರೆ ಬಹುಶಃ ನನ್ನ ವಿದ್ಯಾಭ್ಯಾಸ SLC ಮುಗಿಲಿಕ್ಕಿದ್ದ ಏನು. ಯಾಕೆಂದ್ರೆ ನಾನು ಆಗಲೇ ಹೇಳಿದಾಗ ನಾವು ಮಧ್ಯಮ ವರ್ಗದವರು, ಶ್ರೀಮಂತರಲ್ಲ. ಇಲ್ಲಿ 1 ವರ್ಷ PUC, 4 ವರ್ಷ BSc, 3 ವರ್ಷ BSc ನಾನು ಮಾಡಿದೆ. ಆಮೇಲೆ ಸಂತ ಫಿಲೋಮಿನಾ ಹೈಸ್ಕೂಲು, ಪ್ರೌಢ ವಿಕ್ಟರ್ಸ್, ಮಾಡಿಯಲ್ಲಿ ಮತ್ತು ಈಗ ಬಾಲ ವಿಕಾಸಲ್ಲಿ, ಅಂಬಿಕಾದಲ್ಲಿ ನನ್ನ ಸೇವೆ ಮುಂದುವರಿಸ್ತಾ ಇದ್ದೆ. ಸರ್, ನೀವು ಕಾಲೇಜಿಗೆ ಸೇರುವಂತ ಸಂದರ್ಭ, ಇದ್ದಂತ ವಾತಾವರಣ ಮತ್ತು ಆ ಕಾಲದ ಪುತ್ತೂರು ಹೇಗಿತ್ತು? ನಾನು ಕಾಲೇಜಿಗೆ ಸೇರುವ SLC ಅಂದ್ರೆ 11 ವರ್ಷ. 11 ವರ್ಷವು ಕನ್ನಡ ಮೀಡಿಯಂ ನಾವು ಕಲ್ತವರು. ಆದರೆ ಆಗ ಇಂಗ್ಲಿಷ್ ಪಾಠ ಎಷ್ಟು ಒಳ್ಳೆದಿತ್ತು ಅಂತ ಹೇಳಿದ್ರೆ, ನಮ್ಗೆ ಇಲ್ಲಿ ಬಂದಾಗ ಇಂಗ್ಲಿಷ್ ಮೀಡಿಯಂ ಪ್ರಾಬ್ಲಮೇ ಆಗಿಲ್ಲ. ನಾವು ಕಲೀಲಿಕ್ಕೆ ಸುಲಭವಾಗಿ ಕಲ್ತಿದ್ವಿ. ಆಗ ನಮಗೆ ಅದೊಂದು ಭಾಷಾ ವ್ಯತ್ಯಾಸ ಅಥವಾ ಭಾಷಾ ಅಂತ ಆಯ್ತು, ಕನ್ನಡದಿಂದ ಇಂಗ್ಲಿಷ್ ಮೇಲೆ ಬಂದೆ ಅಂತ ಗೊತ್ತೇ ಆಗಿಲ್ಲ. ಅಷ್ಟು ಎಲ್ಲರೂ, ನಾನೊಬ್ಬನೇ ಅಲ್ಲ, ಎಲ್ಲರೂ ಹೈಸ್ಕೂಲಲ್ಲಿ ಇಂಗ್ಲಿಷ್ ಮಾಧ್ಯಮ ಅಷ್ಟು. ಮತ್ತು ನಾನು ವಿಶೇಷವಾಗಿ 8th ಸ್ಟ್ಯಾಂಡರ್ಡಲ್ಲಿ ಟೈಮ್ಸ್ ಆಫ್ ಇಂಡಿಯಾದವರು ಪಬ್ಲಿಷ್ ಮಾಡ್ತಾ ಫ್ಯಾಂಟಮ್, ಮ್ಯಾಂಡ್ರಕ್ ಮೊದಲ ಪುಸ್ತಕಗಳನ್ನು ತರಿಸಿ ಓದ್ತಿದ್ದೆ. ಅದನ್ನು ನನಗೆ ಕಲಿಸಿಕೊಟ್ಟು ನನ್ನ ತಂದೆ, ನಾನು ಓದಬೇಕು, ಅದು ಒಳ್ಳೆಯದು. ಹಾಗೆ ನನಗೆ ಇಂಗ್ಲೀಷಲ್ಲಿ ನಾನು ಸ್ವಲ್ಪ ಪ್ರೌಢಿಮೆಯನ್ನು ಗಳಿಸಿದ್ದೆ. ಅದು ಮಾತ್ರವಲ್ಲ, ನಾನು PUC ಗೆ ಸೇರಿದಾಗ PCM ಅದು 3ನೇ ಸಬ್ಜೆಕ್ಟ್ ಇದ್ದದ್ದು, 4ನೇ ಸಬ್ಜೆಕ್ಟ್ ಇರಲಿಲ್ಲ. PCM ನಲ್ಲಿ ನಾನು ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್ ತಗೊಂಡವ. ಅದು 1 ವರ್ಷ ಆಯಿತು. ಅಲ್ಲಿ ಯಾವುದೋ ಕಾರಣಕ್ಕೆ ನಾನು 1 ವರ್ಷ ವಿದ್ಯಾಭ್ಯಾಸ ನಿಲ್ಲಿಸಿದೆ, ಸ್ಥಗಿತಗೊಳಿಸಿದೆ. ಆಮೇಲೆ ಪುನಃ BSc ಗೆ ಸೇರಿ 3 ವರ್ಷದಲ್ಲಿ BSc ಅನ್ನು ಸಂಪೂರ್ಣ ಮಾಡಿದ್ದೇನೆ. ಆಮೇಲೆ ಅಧ್ಯಾಪಕ ವೃತ್ತಿಗೆ ಸೇರಿದೆ. ಸರ್, ನೀವು ಕಾಲೇಜಿನ ಸಂಸ್ಥಾಪಕರಾದ ಫಾದರ್ ಪತ್ರಾವ್ ಅವರನ್ನ, ಆರಂಭಿಕ ಪ್ರಾಂಶುಪಾಲರಾದ ಫಾದರ್ ಸರವ ಅವರನ್ನು ಕಂಡವರು. ಅವರ ಬಗ್ಗೆ ಸ್ವಲ್ಪ ಮಾಹಿತಿ ನೀಡಬಹುದು? ಫಾದರ್ ಪತ್ರಾವ್ ನಿಜವಾಗಿ ದೇವರಂತ ವ್ಯಕ್ತಿ. ಹಲವು ಸಲ ಶಾಲೆಗೆ ಬರ್ತಿದ್ರು. ಯಾವುದೇ ರೀತಿಯ ನಮಗೆ ಪ್ರಶ್ನೆಗಳನ್ನು ಮಾಡ್ತಿರ್ಲಿಲ್ಲ. ಯಾರು ಉತ್ತಮ ಪಾಠ ಮಾಡ್ತಿದ್ರು ಅವರ ಬಗ್ಗೆ ಅವರಿಗೆ ಅತ್ಯಂತ ಪ್ರೀತಿ, ಗೌರವ ಎಲ್ಲ ಇತ್ತು, ಒಲುಮೆ ಎಲ್ಲ ಇತ್ತು. ಅಂತ ಒಂದು ಧರ್ಮಗುರುಗಳು ಬಹುಶಃ ಬಹಳ ಅಪರೂಪಕ್ಕೆ ಬಂದವರು. ಈ ಪುತ್ತೂರು ನಡುಗುಡ್ಡೆಯಲ್ಲಿ ಒಂದು ಕಾಲೇಜನ್ನು ಕಟ್ಟಿಸುವುದು, ಇದರಿಂದ ಹಾಸ್ಪಿಟಲ್ ಮಾಡುದು ಎಲ್ಲ ಅವರ ಕನಸು. ಆ ಕನಸಿನ ಪ್ರಕಾರ ಅವರಿಗೊಂದು ಎಂಜಿನಿಯರಿಂಗ್ ಕಾಲೇಜ್ ಮಾಡ್ಬೇಕಂತ ಇತ್ತಾಗ ಮತ್ತೆ ಏನೋ ಕಾರಣಗಳ ಅವರಂತ ವ್ಯಕ್ತಿಯನ್ನು ಇನ್ನೊಬ್ಬರು ಸರಾವ್, ಫಾದರ್ ಸೆರಾವ್ ಅವರೊಂದು ಅವರಿಗೆ ಹುಲಿ ಅಂತ ಹೇಳಿದ್ರು, ಅಷ್ಟು ಜೋರು, ಆದ್ರೆ ಅಷ್ಟೇ ಮೃದುವಾದ ವ್ಯಕ್ತಿ. ಕಾಲೇಜಿನ ಬಗ್ಗೆ ವಿದ್ಯಾರ್ಥಿಗಳು ವಿಶೇಷವಾದ ಕಾಳಜಿಯನ್ನು ತೋರಿಸ್ತಾ ಇದ್ರು. ಅತ್ಯುತ್ತಮವಂತ ಪ್ರಿನ್ಸಿಪಾಲ್ರು, ಸಂತ ಫಿಲೋಮಿನಾ ಕಾಲೇಜಿಗೆ ಈ ಮಟ್ಟಕ್ಕೆ ಏರಿದ್ರೆ ಫಾದರ್ ಪತ್ರಾವ್, ಫಾದರ್ ಸೆರಾವ್, ಆಮೇಲೆ ಹೆಡ್ ಮಾಸ್ಟರ್ ಆಗಿ ಟೆನ್ನಿಸ್ ಡಿಸೋಜ ಅಂತಿದ್ರು ಫಿಲೋಮಿನಾದಲ್ಲಿ ಅವರು, ಮತ್ತೆ ಮಿಸ್ ಜೆ ಫರ್ನಾಂಡಿಸ್ ಅಂತ ಒಬ್ಬರು ವಿಕ್ಟರ್ಸ್ ಇದ್ರು. ಆ 4 ಮಂದಿ ಮುಖ್ಯವಾದಂತ ಕೆಲಸ, ಕಾರ್ಯ, ಸೇವೆಯಿಂದ ಎಲ್ಲ ವಿದ್ಯಾಭ್ಯಾಸಗಳು ಇಷ್ಟು ಮೇಲೆ ಬಂದಿದ್ದಾರೆ. ಸರ್, ನೀವು ಕಾಲೇಜಿಗೆ ಸೇರಿದ ಸಂದರ್ಭದಲ್ಲಿ ಇದ್ದಂತ ಪ್ರಾಧ್ಯಾಪಕರು, ಅವರ ಆದರ್ಶಗಳು ಮತ್ತು ಅವರ ಪಾಠದ ವೈಖರಿ ಬಗ್ಗೆ ಹೇಳ್ಬೋದು ಸರ್? ಆಗದ ಅಧ್ಯಾಪಕರು ಈಗದ ಹಾಗೆ ಮಕ್ಕಳ ಹತ್ರ ನೆಗಾಡಿಕೊಂಡು ಮಾತಾಡುವ ಕ್ರಮ ಇಲ್ಲ. ಟೈಟ್ ಅನ್ನೋದು,
ಟೈ ಎಲ್ಲ ಕಟ್ಟಿಕೊಂಡೇ ಕ್ಲಾಸಿಗೆ ಬರುದು. ಕಡಮಡಿದಾರ ಗಣಿತ ಅಂದ್ರೆ ಅದ್ವಿತೀಯವಾದ. ನನ್ನ ಜೀವನದಲ್ಲಿ ಅಂತ ಗಣಿತ ಅಧ್ಯಾಪಕ ನಾನು ನೋಡ್ಲಿಲ್ಲ. ನನ್ನ ಆದರ್ಶವು ನಾನು ಪಾಠ ಮಾಡೋದು ಅವ್ರ ಮೆಥಡಲ್ಲೇ ಪಾಠ ಮಾಡುದು. ಈಗ ಮೊನ್ನೆವರೆಗೆ ಮಾಡಿದವು. ಆಮೇಲೆ ಇನ್ನೊಬ್ಬರು ಅಧ್ಯಾಪಕರು ಗಣಿತಕ್ಕೆ ಬೇರೆ ಯಾರಿದ್ದು ನನಗೆ ಸರಿ ನೆನಪಿಲ್ಲ. ಕೆಮಿಸ್ಟ್ರಿಗೆ ಒಬ್ರು ನಾಯರ್ ಅಂತಿದ್ರು, ಇದೇ ಲ್ಯಾಬಿನಲ್ಲಿ ನಾಯರ್. ಅವ್ರು ಸಹ ಹಾಗೆ ಪಾಠದ ಮಟ್ಟಿಗೆ PUC ಇರಲಿ BSc ಇರಲಿ ಪಾಠದ ಮಟ್ಟಿಗೆ ಅದ್ವಿತೀಯವಾದಂಥ ಪಾಠಗಳನ್ನು ಮಾಡಿದ್ದಾರೆ. ಆಮೇಲೆ ಕೆಮಿಸ್ಟ್ರಿ ಆಯ್ತು, ಕೆಮಿಸ್ಟ್ರಿಗೆ ಇದು ಮ್ಯಾಥಮ್ಯಾಟಿಕ್ಸ್ಗೆ ಕಡೆ ಮಾಡ್ತಾರೆ. ಫಿಸಿಕ್ಸ್ಗೆ ಒಬ್ರು ಪಿಂಟು ಅಂತ ಒಬ್ಬರು ಅಧ್ಯಾಪಕರಿದ್ರು, ಅವರು ಫುಲ್ ನೇಮ್ ನನಗೆ ನೆನಪಿಲ್ಲ. ಆದ್ರೂ ಪಾಂಡ್ರಂಗ್ ಮಲ್ಯ ಅಂತ ಬಂದ್ರು ಎಲ್ಲರೂ. ಆಮೇಲೆ ಇಂಗ್ಲಿಷಿಗೆ ಇಬ್ರು ಏಕಾಂಬರ ಬರ್ತಿದ್ರು, ಕನ್ನಡಕ್ಕೆ ಮಳೆಯಾರಿದ್ರು, ಈಗಿನ ಮಳೆಯಾರ ತಂದೆಯವರು. ಟೀಚಿಂಗಿನ ಮಟ್ಟಿಗೆ ಸಂತ ಫಿಲೋಮಿನಾ ಕಾಲೇಜ್ ಆಗ A1, ಯಾರದ್ರಲ್ಲಿ ತಪ್ಪು ಹುಡುಕ್ಲಿಕ್ಕೆ ಇಲ್ಲ ಅಧ್ಯಾಪಕ. ಆಮೇಲೆ ಇನ್ನೊಂದು ನಾನು ನೋಡ್ತಾ ಇದ್ದಾಗ ಬೆಲ್ಲ ಆದಾಗ ಅಧ್ಯಾಪಕ ಒಳಗೆ ಹೋಗಿ ಬೆಲ್ಲ ಟಣ್ಣ ಅಂತ ಒಳಗೆ ಹೋಗಿ ಆಯ್ತು ಅವ್ರ ಕ್ಲಾಸಿಗೆ. ನಾವು ಪುಸ್ತಕದಲ್ಲಿ ಬಡ ಅಂತ ಇಟ್ಟುಕೊಂಡು ಆಮೇಲೆ ಅವ್ರು ಬೈಯುವುದಂತಿಲ್ಲ, ಯಾರು ಸಹ ನನಗೆ ಬೈದದ್ದೇ ಇಲ್ಲ, ನನಗೆಲ್ಲ ಕ್ಲಾಸಲ್ಲಿ ಬೈದು. ಆದ್ರೆ ನಾವೇ ಆಗ ಕಾನ್ಸಂಟ್ರೇಷನ್ ಕೊಟ್ಟು ಅವರ ಪಾಠಗಳನ್ನು ಅತ್ಯಂತ ಮನಸ್ಸಿಂದ ಕೇಳ್ತಾ ಇದ್ವಿ. ಕಡಮಡಿದಾರ ಬರೀ ಗಣಿತ ಅಲ್ಲ, ಅವ್ರು ಇಂಗ್ಲೀಷಲ್ಲಿ ಬಹಳ ಉತ್ತಮವಾದ ಇಂಗ್ಲೀಷ್, ಅವರು ಟಾಪ್ ಇಂಗ್ಲೀಷ್ ಅವರು. ಏಕಂಬರ ಹಾಗೆಲ್ಲ ಸೈಲೆಂಟ್, ಅದೇ ಡೀಪ್ ಇಂಗ್ಲೀಷ್. ಅವ್ರದ್ದು ಪ್ರೈಡ್ ಅಂಡ್ ಪ್ರೆಜುಡಿಸ್ ಅಂತ ಒಂದು ಟೆಕ್ಸ್ಟ್ ಅನ್ನು ಕಲಿಸಿದ್ದಾರೆ. ಈಗ ಸಹ ಅದರ ಟೆಕ್ಸ್ಟ್ ಉಂಟು, ಕೆಲವು ವರ್ಷದ ನೋಟ್ಸ್ ಇತ್ತು, ಮತ್ತೆ ಈಗ ಕಳೆದು ಹೋಗಿದೆ. ಅದರ ನಿಜವಾಗಿ ಆಗದ ಫಿಲೋಮಿನಾ ಹೈಸ್ಕೂಲ್ ಕಾಲೇಜು ಅತ್ಯುತ್ತಮವಾದ ಕಾಲೇಜುಗಳೇ ಒಂದು. ನಾನು ಖಂಡಿತವಾಗಿ ಯಾವುದೇ ರೀತಿಯ ಮುಜುಗರಿಲ್ಲದೆ ಸಂಶಯ ಇಲ್ಲದೆ ಹೇಳಬೇಕು. ಸರ್, ನೀವು ವಿದ್ಯಾರ್ಥಿಗಾಗಿದ್ದಾಗ ಕಲೆ, ಸಾಹಿತ್ಯ ಚಟುವಟಿಕೆ ಮತ್ತು ಕ್ರೀಡಾ ಚಟುವಟಿಕೆಗಳಿಗೆ ಕಾಲೇಜಿನಲ್ಲಿ ಯಾವ ರೀತಿಯ ಪ್ರೋತ್ಸಾಹ ಸಿಗ್ತಾ ಇತ್ತು? ನಾನು ಇನ್ನೊಂದು ಮಾತಾಡ ಮಧ್ಯದಲ್ಲಿ ಒಂದು ಹೇಳ್ತಾ ಇದ್ದೆ. ನಾನಾಗಲೇ ಹೇಳಿದ್ದೇನೆ, ಫ್ಯಾಂಟಮ್ ಮತ್ತು ಮ್ಯಾಂಟ್ರಿಕ್ ಪುಸ್ತಕಗಳು ಓದ್ತಾ ಇದ್ದೆ. ಇಂಗ್ಲಿಷ್ ಅದರಷ್ಟು ಉತ್ತಮವಾದಂಥ ಪುಸ್ತಕಗಳು ಇಲ್ಲ. ಈಗ ಪಬ್ಲಿಕೇಶನ್ ಟೈಮ್ ನಿಲ್ಲಿಸಿದ್ದಾರೆ. ಆಮೇಲೆ ಅಮರ್ ಚಿತ್ರಕಥಾ ತಗೊಂಡೆ. ಆಮೇಲೆ ನೀವೆಲ್ಲ ಆಶ್ಚರ್ಯ ಆಗ್ಬೋದು, ಅದು ಸ್ಪೋರ್ಟ್ ಆ್ಯಂಡ್ ಪಾಸ್ಟ್ ಟೈಮ್ ಅಂತ ಮ್ಯಾಗಝಿನ್ ಬರ್ತದೆ. ನಾನಾಗ 8ನೇ ಕ್ಲಾಸಲ್ಲಿ ಒಂದು ದಿವಸ ಮಾಡಿದ್ದೇನೆ. ಯಾಕೆ ಲೈಬ್ರರಿ, ಲೋಕಲ್ ಲೈಬ್ರರಿ ಓದುದು. ಮತ್ತೆ ನಾನಾಗಿ ಅರ್ನಿಂಗ್ ತೆಕ್ಕೊಳ್ತಿದ್ದೆ. ಎಷ್ಟೋ ಒಮ್ಮೆ ಸ್ಪೋರ್ಟ್ ಆ್ಯಂಡ್ ಪಾಸ್ಟ್ ಟೈಮ್, ಸ್ಪೋರ್ಟ್ಸ್ ವರ್ಲ್ಡ್, ಸ್ಪೋರ್ಟ್ಸ್ ವೀಕ್ ಅಂತ 3 ಸ್ಪೋರ್ಟ್ಸ್ ಮ್ಯಾಗಝಿನ್ ವಾರ ಪತ್ರಿಕೆ ಆಗಿ ಆ 3 ನಾನು ತೆಕ್ಕೊಳ್ತಿದ್ದೆ. ನಾನು ಇಂಗ್ಲಿಷ್ ಏನಾದರೂ ಸ್ವಲ್ಪ ಉತ್ತಮವಾಗಿ ಆಗಿದ್ರೆ ಅದಕ್ಕೆ ಒಂದು ಕಾರಣ ಇಲ್ಲ, ಲೆಕ್ಚರ್ಸ್. ಪ್ರಮುಖ ಕಾರಣ ನಾನು ಓದುವಂಥ ಪುಸ್ತಕ. ಅದು ನಾನು ಈಗ ಸಹ ಮಕ್ಕಳು ಹೇಳ್ತೇನೆ, ಓದಿ 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 ಅಂತ ಹೇಳ್ತಾ ಇದ್ದೇನೆ. ನೆನ್ಪಿಟ್ಕೊಳ್ಳಿ, ಓದು ಈಗ ಬಹಳ ಕಡಿಮೆ ಆಗ್ತಾ ಉಂಟು ಅಂತ ಹೇಳ್ತಾ ಇದ್ದಾರೆ. ಓದುವರು ಓದ್ತಾ ಇರ್ಬೋದು, ಆದರೆ ರೀಡಿಂಗ್ ಅದು ಅದಕ್ಕೆ ಅದಕ್ಕೆ ಹತ್ತಿರ ಬರುವಂತ ಯಾವುದೇ ಕಲಿಕೆ ಇಲ್ಲ ಎಂಬ ಖಂಡಿತವಾದ ಮಾತು. ಸರ್, ನೀವು ನಿಮ್ಮ ಪದವಿ ಶಿಕ್ಷಣವನ್ನು ಮುಗಿಸಿದ ನಂತರ ಪ್ರೌಢಶಾಲಾ ಶಿಕ್ಷಕರಾಗಿ ನಿಮ್ಮ ವೃತ್ತಿ ಜೀವನವನ್ನು ಆರಂಭಿಸಿದ್ದೀರಿ. ನಿಮ್ಮ ಪ್ರೌಢಶಾಲಾ ವೃತ್ತಿಯಲ್ಲಿ, ಶಿಕ್ಷಕ ವೃತ್ತಿಯಲ್ಲಿ ನಮ್ಮ ಕಾಲೇಜಿನ ಪ್ರಭಾವ ನಿಮ್ಮ ಮೇಲೆ ಹೇಗೆ ಆಗಿದೆ ಸರ್? 25 ಜೂನ್ 1965 BSc ರಿಸಲ್ಟ್ ಬಂತು. ರಿಸಲ್ಟ್ ಅನ್ನು ನೋಡಿ ಹೋಗುದು ಅಲ್ಲಿ ಎದುರಾಗಿ ಪತ್ರ ಡೆನ್ನಿಸ್ ಅದಲ್ಲಿ ಹೆಡ್ ಮಾಸ್ಟರ್ ಡೆನ್ನಿಸ್ ಅದ್ವಿತೀಯವಂತ ವ್ಯಕ್ತಿ. ನನಗೆ ಅವ್ರದ್ದು ಮೊದಲೇ ಪರಿಚಯ ಇದೆ. ಸುರೇಶ್ ಏನ್ ಮಾಡ್ತೀರಿ ಅಂತ ಕೇಳಿ. BSc ಆಗಿದೆ. ಆಗ ನಾವು ಕ್ಷೇತ್ರಗಳು ವಿಜಯ ಬ್ಯಾಂಕ್ಗೆ ಅಪ್ಲೈ ಮಾಡ್ತೇನೆ. ಒಟ್ಟಿಗೆ ನನ್ನ ಮಾವ ಸಿಂಡಿಕೇಟ್ ಬ್ಯಾಂಕಿನ ಅವರ ಬಹಳ ದೊಡ್ಡ ಫ್ರೆಂಡ್. ಹಾಗೆ ನನಗೆ ಬಹುಶಃ ಯಾವ್ದಾದ್ರು ಬ್ಯಾಂಕಲ್ಲಿ ಕೆಲಸ ಸಿಗ್ಬೋದು ಅಂತ. ಅಷ್ಟವರೆಗೆ ನೀವು ಮಾಡ್ತೀರಿ, ಅಷ್ಟವರೆಗೆ ನೋಡ್ಬೇಕು, ಕೆಲಸ ಸಿಕ್ಕು ಮನೆಯಲ್ಲಿ ಕೂತ್ಕೊಳ್ಳೋದು. ಸರ್, ಯಾಕೆ ನೀವು ಫಿಲೋಮಿನಾಕ್ಕೆ ಬರಬಾರ್ದು ಅಂತೇಳಿ ಮರು ದಿವಸ 10 ಗಂಟೆಗೆ ಸಂತ ಫಿಲೋಮಿನಾ ಬಾಲಕ ಪ್ರೌಢಶಾಲೆ 10th ಸ್ಟ್ಯಾಂಡರ್ಡ್ನ E ಡಿವಿಷನ್ ಮ್ಯಾಥ್ಸ್ ಪಾಠ ಮರು ದಿವಸ. ಹಾಗೆ ಅದು 6 ತಿಂಗಳವರೆಗೆ ಹೋಯ್ತು. 6 ತಿಂಗಳು ಬ್ಯಾಂಕಿನ ಕೆಲಸ ಬಂತು. ಹೆಡ್ ಮಾಸ್ಟರ್ ತೋರಿಸಿ, ಸರ್ ಹೀಗಾಗಿ ಏನ್ ಮಾಡುದು. ಆಗ ಸಂಬಳ ಇದಕ್ಕೆ 120, ಬ್ಯಾಂಕ್ ನಮ್ಗೆ 150. ಸರ್, ಅದು ಊರಿಗೆ ಟ್ರಾನ್ಸ್ಫರ್ ಆಗೋ ಜಾಬ್ ಇದು ಬೆಟರ್. ನೀವು ನಮಗೆ ಬಹಳ ಖುಷಿಯಾಗಿ ನೀವು ಪಾಠ ನಿಲ್ಲಿ, ಅದು B.Ed ಆಗಲಿ, ಅದು ಒಂದು ಡೆಪ್ಯುಟೇಷನ್ ನಿಮ್ಮನ್ನು ಕಳಿಸ್ತೇನೆ, ನಿಮ್ಗೆ ಖರ್ಚಿಲ್ಲದಾಗ ನೋಡಿಕೊಳ್ತೇವೆ ಅಂತ ಹೇಳಿದ್ರು. ಅದು ಮ್ಯಾಥ್ಸ್ ಟೀಚರ್ ಆಗಿ, ಗಣಿತ ಮತ್ತು ಸೈನ್ಸ್ ಟೀಚರ್ ಫಿಲೋಮಿನಾ ಸ್ಟಕ್ಕಪ್ಪ. ಅತ್ಯಂತ ಸಂತೋಷ ಹೇಳವಲ್ಲೇ, ಅದು ನನ್ನ ಅತ್ಯಂತ ಜೀವನದ ಸಂತಸದ, ನನಗೆ ಒಂದು ಆತ್ಮತೃಪ್ತಿಯನ್ನು ಕೊಟ್ಟಂತ ಪೀರಿಯಡ್. ಸರ್, ನೀವು ವೃತ್ತಿಯನ್ನ ನಿರ್ವಹಿಸಿದಂತ ಸಂತ ಫಿಲೋಮಿನಾ ಪ್ರೌಢಶಾಲೆಯಲ್ಲಿ ಮಾನ್ಯ ಡೆನ್ನಿಸ್ ಡಿಸೋಜ ಅವರು ಮುಖ್ಯೋಪಾಧ್ಯಾಯರಾಗಿದ್ದರು. ಅವರ ಬಗ್ಗೆ ನಾವು ಸ್ವಲ್ಪ ಕೇಳಿದ್ದೇವೆ. ಇಂದಿನ ಯುವಜನತೆಗೆ ಅವರ ಬಗ್ಗೆ ಅಷ್ಟು ತಿಳಿದಿಲ್ಲ ಸರ್. ಅವರ ಒಂದು ಪರಿಚಯವನ್ನ ಸಂಕ್ಷಿಪ್ತವಾಗಿ ನೀವು ನೀಡಬಹುದಾ? ಖಂಡಿತವಾಗಿ. ಅತ್ಯಂತ ಹತ್ತಿರ ನಾನು ನೋಡಿದವ, ಚಂದವಾಗಿ ಮಾತಾಡಿದವ, ನೆಗಾಡಿಕೊಂಡು ಮಾತಾಡಿದ, ಜಗಳ ಮಾಡಿದೆವು ನಾವು, ಆ ರೀತಿ ಎಲ್ಲ ಮಾಡಿದೆವು. ಡೆನ್ನಿಸ್ ಡಿಸೋಜ ಹ್ಯಾಂಡ್ಸಮ್, ಟಾಲ್, ಹ್ಯಾಂಡ್ಸಮ್, ಟಫ್ ಅವರು ಅಟೈರ್ ಅಲ್ಲ ಅಂತ ಒಂದು ಅದ್ಭುತ. ಅವರಾಗಿ ಇಂಗ್ಲಿಷ್ನ ಅತ್ಯುತ್ತಮವಾದ ಅಧ್ಯಾಪಕರು. ಇಂಗ್ಲಿಷ್ ಪಾಠ ಅದಕ್ಕೆ ಸಾಗುವಂತ ಪಾಠವೇ ಇಲ್ಲ ಅಂತ ಒಂದು ಅದ್ಭುತ. ಆಮೇಲೆ ಅವರು ಯಾರಿಗೂ ಇಂಥ ಪಾಠ ಮಾಡಿ ಆ ಪಾಠ ಮಾಡಿ ಹೋಗುದು.
ಅವರು ನಾನು ಒಂದು ದಿವಸ ನಮ್ಮ ಸ್ಟಾಫ್ ಕೂತ್ಕೊಂಡಿದ್ದೆ, ಆಗ ಅವ್ರಿಗೊಂದು ಕ್ಲಾಸ್ ಹೊರಗೆ ನಿಂತ್ಕೊಂಡಿದ್ದಾರೆ. ಇವ್ರು ಯಾಕಪ್ಪ ನಿಂತ್ಕೊಂಡಿದ್ದಾರೆ? ಸಣ್ಣ ಬೆಲ್ಲ ಒಳಗೆ ಹೋಗಿ ಅಂತ ಒಂದು ಶಿಸ್ತಿನ ಸಿಪಾಯಿ. ಆಮೇಲೆ ಯಾರ ಕಷ್ಟಕ್ಕೂ ಸ್ಪಂದಿಸುವುದು. ಸ್ಪೋರ್ಟ್ಸ್ ಎಲ್ಲ ಹೋಗ್ಲಿಕ್ಕಿತ್ತು ನಮಗೆ, ತುಂಬಾ ಸ್ಪೋರ್ಟ್ಸ್. ಈಗ ನಾವು ಹೋಗ್ತೇವೆ, ಸರ್ ನಾಳೆ ಸ್ಪೋರ್ಟ್ಸ್ ಹೋಗ್ಲಿ ಉಂಟು, ಎಷ್ಟು ಖರ್ಚು? 100 ರೂಪಾಯಿ ಆಕೆ ಈಗ ದುಡ್ಡು ಕೊಟ್ಟಾಯ್ತು. ಅವರು ಇಲ್ಲಿಂದ ಬಂತು, ಹೇಗೆ ಮಾಡ್ತಾರೆ ನನ್ಗೆ ಗೊತ್ತಿಲ್ಲ. ಆದ್ರೆ ಅದಕ್ಕೆಲ್ಲ ಸಪೋರ್ಟ್. ಅಂತ ಒಂದು ಅದ್ಭುತವಾದ ವ್ಯಕ್ತಿ, ಅದ್ಭುತವಾದ ಇಂಗ್ಲಿಷ್ ಅಧ್ಯಾಪಕರು. ಆಮೇಲೆ ಪಬ್ಲಿಕ್ ರಿಲೇಷನ್ಸ್ ಅಲ್ಲಿ ಇಡೀ ಪುತ್ತೂರಿನ ಜನತೆ ಸಂತ ಫಿಲೋಮಿನ ಹೈಸ್ಕೂಲ್ ಅನ್ನು ಮೆಚ್ಚಿಕೊಂಡಿದ್ರೆ ತೇನಿಸಿದ್ರು. ಉತ್ತಮ ವಾಗ್ಮಿ, ಉತ್ತಮ ಹಾಡುಗಾರ. 1962 ಭಾರತ ಚೈನಾಕ್ಕೆ ಯುದ್ಧ ಆದಾಗ ಒಂದು ಪದ್ಯ ಎಲ್ಲ ಬರ್ತಾರೆ, ಹೇಳಿರೆಲ್ಲ ಭಾರತ ವೀರ ಯೋಧ ಅಂತ. ಈಗ ಸಹ ಅದನ್ನು ಕೇಳಿದ್ದಾರೆ. ಅಷ್ಟು ಉತ್ತಮವಾದ ವಾಗ್ಮಿ, ಉತ್ತಮವಾದ ಕವಿ, ಅಂತ ವ್ಯಕ್ತಿಗಳು ಬಹಳ ಬಹಳ ವೀರ. ಸರ್, ನೀವು ಸಂತ ಫಿಲೋಮಿನಾ ಕಾಲೇಜಿನ ಹಿರಿಯ ವಿದ್ಯಾರ್ಥಿ ಸಂಘದಲ್ಲಿ ನಿರಂತರವಾಗಿ ತೊಡಗಿಸಿಕೊಂಡವರು, ಅಧ್ಯಕ್ಷರಾಗಿ ಕೂಡ ಕೆಲಸ ಮಾಡಿದ್ದೀರಿ. ಈ ನಮ್ಮ ಹಿರಿಯ ವಿದ್ಯಾರ್ಥಿ ಸಂಘದ ಕುರಿತು ನಿಮ್ಮ ಒಂದು ಅನಿಸಿಕೆಗಳು? ನಾನು ಅಂದಿನಿಂದ ಇಂದಿನವರೆಗೆ ಹಿರಿಯ ವಿದ್ಯಾರ್ಥಿ ಸಂಘದಲ್ಲಿ ಸಕ್ರಿಯವಾಗಿದ್ದವು. ಮೊನ್ನೆ ಒಂದು ಹಿರಿಯ ವಿದ್ಯಾರ್ಥಿ ಸಂಘದ ಸಭೆಗೆ ಬರ್ಲಿಕ್ಕೆ ಆಗಿಲ್ಲ. ಅದು ಪ್ರಕಾಶ್ ಮಂತ್ರಿ ಕೇಳ್ತಿರು, ಏನು ಬರ್ಲಿಲ್ಲ. ಬಹಳ ಖುಷಿ ಆಯ್ತು. ಯಾಕೆ ನಮ್ಮ ಒಂದು ಇರುವಿಕೆ ಗುರುತಿಸಿದ್ದಾರೆ. ಸುರೇಶ್ ಶೆಟ್ಟಿ ಬಂದ್ರೆ ನಮ್ಗೆ ಖುಷಿ ಅಂತ ಹೇಳಿದ್ದಾರೆ. ಅದು ನನಗೆ ಬಹಳ ಸಂತೋಷ ಆಯ್ತು. ಅಂದಿನ ಇಂದಿನವರೆಗೆ ನಾನು ಅದರ ಸಕ್ರಿಯವಾಗಿ ತೊಡಗಿಕೊಂಡು 2 ವರ್ಷ ಅಧ್ಯಕ್ಷನಾಗಿದೆ. ಆಗ ನಿಜವಾಗಿ ಹೇಳಿದ್ರೆ ಈಗಿನ ಹಾಗೆ ಹಣ ಜನತ್ರ ಇರ್ಲಿಲ್ಲ. ಈಗ ಎಷ್ಟು ಬೇಕಾದ್ರೆ ಖರ್ಚು ಮಾಡಿದ್ರೆ, ಆಗ ಹಾಗಲ್ಲ. ಹಣ ಜನರಲ್ಲಿ ಇರ್ಲಿಲ್ಲ, ಖರ್ಚು ಮಾಡೋದು ಕಡಿಮೆ ಇತ್ತು. ಫೀಸ್ ಕಮ್ಮಿ ಕಾಲೇಜಲ್ಲಿ. ನಾನು ಸೇರೋ ನೀವು ಆಶ್ಚರ್ಯ ಆಗ್ಬೋದು, 62 ರೂಪಾಯಿ ಇತ್ತು ಫೀಸ್. ಅದನ್ನು ಕಟ್ಲಿ ಅಂತ ಕಷ್ಟ 52 ಮಾತು ಕೊಟ್ಟು ಪಾದರಿಗೆ ಆಯ್ತು ಇನ್ನೊಂದು 10 ರೂಪಾಯಿ ಕೊಡುವುದು ಮಾಡಿಬಿಟ್ರು ಅಂತ ಒಂದು ವಿಶೇಷವಾದಂತ. ಆ ಕಾಲದಲ್ಲಿ ಒಂದು ಸೀನಿಯರ್ ಸ್ಟೂಡೆಂಟ್ಸ್ಗೆ ಫಂಡ್ ಕಲೆಕ್ಷನ್ ಮಾಡಿದ್ರೆ ಸುಲಭದ ಕೆಲಸ ಅಲ್ಲ. ಈಗ ನಮ್ಮಲ್ಲಿ ಮೈಕಲ್ ಡಿಸನ್ ನನ್ನ ಭಾರಿ ಪ್ರೀತಿಯ ವಿದ್ಯಾರ್ಥಿ, ಆಮೇಲೆ ಒಳ್ಳೆ ಓನರ್. ಈಗ ಅದು ಬಹಳ ಖುಷಿ ಆಗ್ತದೆ. ಅವರು ಅದರ ಮೂಲಕ ಬರ್ತದೆ. ಬೇರೆ ಬೇರೆ ಆಗ ನಮ್ಮಲ್ಲಿ ಹಣ ಅಷ್ಟಿರ್ಲಿಲ್ಲ. ನಾವು ಹೆಚ್ಚಾಗಿ ಕಲ್ಚರಲ್ ಪ್ರೋಗ್ರಾಮ್ ಎಲ್ಲ ಮಾಡ್ತೀವಿ, ಸಂಗೀತ ಕಾರ್ಯಕ್ರಮಗಳು, ಭಾಷಣಗಳು ಎಲ್ಲ ಮಾಡ್ತಿದ್ದೇವೆ. ಜೋರಾದ ಆಕ್ಟಿವಿಟೀಸ್ ಅಂತ ಈಗಿದ್ದಷ್ಟು ಆಗಿರ್ಲಿಲ್ಲ. ನನ್ನ 2 ವರ್ಷ ಅಧ್ಯಕ್ಷ ಪ್ರತಿ ಕಾಲೇಜಿಗೆ ಒಂದು ದಿವಸ ಸೀನಿಯರ್ ಸ್ಟೂಡೆಂಟ್ಸ್ ಡೇ. ಆಗ ಹೆಚ್ಚಾಗಿ ಮಾಡೋದು ಮ್ಯೂಸಿಕಲ್ ನೈಟ್, 2 ನಾಟಕಗಳು ಮಾಡ್ತಿದ್ರು. ಆಗ ನಮ್ಮ ಹಳೆ ವಿದ್ಯಾರ್ಥಿಗಳು ಬಂದು ಆಕ್ಟ್ ಮಾಡ್ತಿದ್ರು. ತುಂಬಾ ಮಂದಿ ಪದ್ಯಗಳನ್ನು ಹೇಳ್ತಾ ಇದ್ರು. ಅವರು ಸ್ಟೇಜಿಗೆ ಕರೆದು. ಆಗ ನಾನು ಸಂಗೀತ, ನಾನು ಸಿನಿಮಾದ ಬಗ್ಗೆ ಬಹಳ ಗೀಳಿದ್ದವು. ಅದಕ್ಕೊಂದು ಸಣ್ಣ ಕಥೆ ಹೇಳ್ತೇನೆ. ಒಂದು ಸಲ ಕರುಣಾ ಥಿಯೇಟರ್ ಸಣ್ಣ ಒಂದು ಗಲಾಟೆಗೆ ಇಂಟ್ರೋಲ್ ಆಗ ನನಗೆ ಮತ್ತೆ ಕೆಲವರಿಗೆ ಜನ ಬಂತು, ರಾಮಮೋಹನ್ ರಾಯ್ ಅಂತಂದ್ರೆ ದನಿಗಳು, ಬೈಂದೂರು ರಾಮಮೋಹನ್ ರಾಯ್, ಏನು ಗಲಾಟೆ, ಏನೆಲ್ಲ ಗಲಾಟೆಗೆ ಹೋದ್ರವರೆಲ್ಲ ಗಲಾಟೆ ಇಲ್ಲ ಅಂತ. ಪುನಃ ಇಂಟ್ರೋಲ್ ಆಗಿ ಸಿನಿಮಾ ಬಿಟ್ಟು ಪುನಃ ನನಗೆ ಜನ ಬಂತು. ನನಗೇನಪ್ಪ ಇದು ಪುನಃ ಏನು ಕರೀತಾರೆ, ನೀನೇನು ಮಾಡ್ತೀನಿ? ನಾನು ಕಾಲೇಜಲ್ಲಿ ಹೋಗ್ತಾ ಇದ್ದೇನೆ, BSc ಇದ್ದೇನೆ. ನಮ್ಮಲ್ಲಿ ಸಿನಿಮಾ ಶುರುವಾಗುವ 2 ದಿವಸ ಮೊದಲು ನೋಟಿಸ್ ತಯಾರಿಸಿ ನಾವು ಗುರುವರಿಗೆ ಹಂಚ್ತಾ ಇದ್ದೇವೆ. ಅದು ಇಂಗ್ಲಿಷ್ ಅಲ್ಲಿ ಬರ್ತಿಲ್ಲ, ಕನ್ನಡ ಟ್ರಾನ್ಸ್ಲೇಟರ್ ಸಿಗ್ತಾರೆ. ಹೇಗೆ ನಿನಗೆ ಮಾಡಬಹುದಾ? ಆಯ್ತು ಮಾಡ್ತೇನೆ ಅಂತ ಹೇಳಿ. ಮತ್ತೆ ಮತ್ತೊಂದು ಲಾಭ, ನನಗೆ ಸಿನಿಮಾ ಫ್ರೀ, ಎಷ್ಟು ಸಲ ಬೇಕಾದ್ರೆ ಸಿನಿಮಾ ಹೋಗುದು. ಆಮೇಲೆ ಆಗ ಅವ್ರಿಗೆ ಎಷ್ಟು ನನಗೆ ಸಂಬಳ ಕೊಡ್ಬೇಕು? ನೀವು ಹೇಳಿ 60 ಕೊಡ್ಬೇಕು. 60 ದೊಡ್ಡ ವಿಷಯ. ಆಯ್ತು ಸರ್ ಅಂತ ಹೇಳಿ ಅದು ಒಂದು ನಾನು ಮಾಡ್ತಾ ಇದ್ದೆ. ಹಾಗಾಗಿ ನನಗೆ ಪಬ್ಲಿಕ್ ರಿಲೇಷನ್ಸ್ ಆಗಲಿಕ್ಕೆ ಇನ್ನೊಂದು ಕಾರಣ ಆಗ ಶುಕ್ರವಾರ ಸಿನಿಮಾ ಹೇಳುವಾಗ ಗುರುವಾರ ನೋಟಿಸ್ ಅನ್ನು ಮನೆ ಅಂಗಡಿಗಳಲ್ಲಿ ಹಂಚುವಂತ ಮತ್ತೆ ಸ್ಟಾಪ್ ಆಯ್ತು. ನಾನು ಕೆಲಸ ನಿಂತಿದ್ದಲ್ಲಿ. ಆದ್ರೆ ಬಹಳ ಒಂದು ಸಂತೋಷ, ಒಂದು ಕೆಲಸ ನಾನು ಹೇಳಲೇಬೇಕು. ಯಾಕಂದ್ರೆ ಆಗ ನಾನು ಮಾಡಿದ ಕೆಲಸ ಅವರಿಗೆ ಉಪಕಾರ. ಸರ್, ನಿಮ್ಮ ಸಹಪಾಠಿಗಳಲ್ಲಿ ಉನ್ನತ ಸಾಧನೆಗಿಂತ ಹೆಚ್ಚು ಉನ್ನತ ಸ್ಥಾನಕ್ಕೆ ಏರಿದಂತ ನಿಮ್ಮ ಸಹಪಾಠಿಗಳನ್ನು ಹೆಸರಿಸಬಹುದು ಸರ್? ಫಸ್ಟ್ ಅಂಡ್ ಫಾರ್ಮೋಸ್ಟ್ ಗಣಪತಿ ನಾಯಕ್ ಇಂಡಸ್ಟ್ರೀಸ್ ನಡೆಸಿಕೊಂಡು ಇದ್ದವರು. ಇದೇ ಗ್ರೌಂಡ್ ನಲ್ಲಿ 2 ಸಲ ಸ್ಟೇಟ್ ಲೆವೆಲ್ ಸ್ಪೋರ್ಟ್ಸ್ ಮೀಟ್ ಮಾಡಿದ್ದಾರೆ ಪ್ರೊಫೆಷನಲ್ಸ್ಗಳು. ಒಂದು ಸಲ ಮಹಿಳಾ ಕ್ರಿಕೆಟ್ 2 ದಿವಸ ಆದ್ದು ಇಡೀ ನಮ್ಮ ಗ್ರೌಂಡ್ ಫುಲ್ ಆಗಿದೆ. ಮೈಥಾಲಿ ರಾಜ್, ಅಂಜು ಜಾರ್ಜ್ ಎಲ್ಲ ತುಂಬಾ ಮಂದಿ ಬಂದಿದ್ರು. ಅವರು ಒಂದು ನನ್ನ ಅತ್ಯಂತ ಸ್ನೇಹದ, ನಾನು BSc ನಾವು ಒಟ್ಟಿಗಿದ್ದೆವು. ಅವ್ರು ಮತ್ತೆ ಎಂಜಿನಿಯರಿಂಗ್, ನಾನು ಅಲ್ಲಿ BSc. ಆದ್ರೂ ಕೊನೆಯವರೆಗೂ ನಾನು ಮತ್ತು ಅವರು ಅತ್ಯಂತ ಪ್ರೀತಿಯ, ಅತ್ಯಂತ ನಿಕಟ ನನ್ನ ಸ್ನೇಹಿತರೊಬ್ಬರು. ಹಾಗೆ ಮತ್ತೆ ಇನ್ನೊಂದು, ನಾನು ನನ್ನ ಜೀವನದಲ್ಲಿ ನೋಡಿದರೆ ನಾನು ಯಾರು ಜಗಳ ಮಾಡಿದಂತಿಲ್ಲ. ಜಗಳ, ಭಿನ್ನಾಭಿಪ್ರಾಯ ಆಗ್ತದೆ, ಅಲ್ಲಿಗೆ ನಾನು ನಿಲ್ಲಿಸಿ. ಹಾಗೆ ಸ್ನೇಹಿತರು ತುಂಬಾ ಇದ್ದಾರೆ. ಈಗ ಸಹ ನಮ್ಮ ರೋಟರಿ ಮಿತ್ರರು ನಾದ್ರು ಬಹಳ ಕ್ಲೋಸ್. ಇವತ್ತು ಸಹ ಬೆಳಿಗ್ಗೆ ಬರೋದು ಏನಾದ್ರು ಮಾತಾಡ್ತೇವೆ. ಫ್ರೆಂಡ್ಸ್ ತುಂಬಾ ಇದ್ದಾರೆ. ಹಾಗೆ ನನಗೆ ಒಂದೊಂದು ಕಡೆಯಲ್ಲಿ ಹೋಗಿದ್ರೆ ಫೋನ್ ಬರ್ತದೆ, ಏನ್ ಸರ್ ನೀವು ಕಾಣೋದಿಲ್ಲ ಬನ್ನಿ ಅಂತ. ಹಾಗೆ ಸರ್ ತುಂಬಾ ಫ್ರೆಂಡ್ಸ್ ಇದ್ದಾರೆ. ನಾನು ಇನ್ನೊಬ್ಬರು ರಮಾನಂದ ರಾವ್ ಅಂತ, ಆಗ ಅವರು ಹೈಸ್ಕೂಲ್ ಅಲ್ಲಿ ಸ್ಪೋರ್ಟ್ಸ್ ಚಾಂಪಿಯನ್. ಈಗ ಅವರಿಗೆ ನನ್ನದೇ ಆದ್ರೂ ವಾರಕ್ಕೊಮ್ಮೆ ನನಗೆ ಫೋನ್ ಮಾಡ್ತಾ ಇದ್ದಾರೆ. ಗಣಪತಿ ನಾಯಕರು ಸ್ವರ್ಗಸ್ಥರಾಗಿದ್ದಾರೆ. ಆದ್ರೂ
ಅವರ ಮಟ್ಟಿಗೆ ನಾನು ಮಾತಾಡ್ಲಿಕ್ಕೆ ಅತ್ಯುತ್ತಮವಾದ ಒಂದು ವ್ಯಕ್ತಿ ಅಥವಾ ಸ್ಪೋರ್ಟ್ಸ್ ಮೆನ್, ಎಂಜಿನಿಯರಿಂಗ್ ಮಾಡಿದವರು. ಅವ್ರು ಎಷ್ಟೋ ಸಲ ಹೇಳಲಿಕ್ಕೆ ಕೊಟ್ಟಿತ್ತು ವಿದ್ಯಾರ್ಥಿ, ನೀವು ಅಂಗಡಿ ಮಾಡಿ ಏನು ಬೇಕು, ಒಂದು ಡಿಗ್ರಿ ಮಾಡಬೇಕು. ಅದಕ್ಕೆ ಅವ್ರು ಕಾರಣ ಕೊಟ್ಟಿದ್ದಾರೆ. ಎಷ್ಟೋ ಮಂದಿ ಏಜೆಂಟ್ಸ್ ಎಲ್ಲ ಬರೋದು ಹೊರತಾರೆ ಇಂಗ್ಲೀಷಲ್ಲಿ ಮಾತಾಡೋದು ಅಥವಾ ಹಿಂದಿಯಲ್ಲಿ ಮಾತಾಡೋದು. ಇವರು ತೆಗೆದು ಇವರ ಕಾರ್ಡ್ ಇಡ್ತಾರೆ, ಕೆ ಗಣಪತಿ ಬಿ ಓಡಿದ ಕೂಡಲೇ ತುಳು ಅಥವಾ ಕನ್ನಡಕ್ಕೆ ಬರ್ತಾರೆ. ಅದರ ಡಿಗ್ರಿಗೆ ಯಾವ ಬೆಲೆ ಉಂಟು, ಕಲಿತುಕೊಳ್ಳಿ, ಮೊದಲು ಏನಾದ್ರು ಮಾಡಿ ಆಮೇಲೆ ವ್ಯಾಪಾರಕ್ಕೆ ಬನ್ನಿ ಅಂತ ಎಷ್ಟೋ ಸಲ ಅವ್ರ ಭಾಷೆ ನಾನು ಕೇಳಿದ್ದೀನಿ. ಅತ್ಯುತ್ತಮ. ಅದಕ್ಕೆ ತುಂಬಾ ನನಗೆ ಫ್ರೆಂಡ್ಸ್ ಇದ್ದಾರೆ, ಬೇರೆ ಬೇರೆ ಫೀಲ್ಡ್ ಅಲ್ಲಿ ಇದ್ದಾರೆ. ನನ್ನ ಒಬ್ಬರು ಫ್ರೆಂಡ್ ಎಂ ಚಿದಾನಂದರಾವ್ ಅಂತ ಹೈಕೋರ್ಟ್ ಜಡ್ಜ್ ಆಗಿದ್ದವರು. ಇಲ್ಲಿ ಸದಾಶಿವರಾವ್ ಅಂತಿದ್ದಾರೆ, ದೊಡ್ಡ ಗಾಂಧಿಯನವರು. ಗಾಂಧಿ ಪುತ್ತೂರಿಗೆ ಬಂದು ಅವರೊಬ್ಬರವರು ಮೀಟ್ ಆದವರು. ಅವರ ಮಗ ಎಂ ಚಿದಾನಂದರಾವ್ ಅವರು ಇದ್ದರು. ಆಮೇಲೆ ಎಂ ಅಶೋಕ್ ರಾವ್ ಅಂತ ಇದ್ರು. ಅವರು ಸಹ ಬೆಂಗಳೂರಲ್ಲಿ ಇಂಜಿನಿಯರ್ ಆಗಿ ದೊಡ್ಡ ಬೊಕಾರೋದಲ್ಲಿ ಇದ್ದವರು, ದೊಡ್ಡ ಆಫೀಸರ್. ಅವರಿಗೆ ರಿಟೈರ್ಡ್ ಆಗಿ ಬೆಂಗಳೂರಲ್ಲಿ ಇದ್ದಾರೆ. ಸ್ಪೋರ್ಟ್ಸ್ ಅಲ್ಲಿ ಇದ್ದಾರೆ. ಸಂಜೀವ್ ಪುತ್ತೂರ್ ಇದ್ದ, ಕೆ ಎಂ ದಿವಾಕರ್, ಡಾಲ್ಫಿ ರೇಗು, ಹಾಗೆ ಬೇರೆ ಬೇರೆ ವಿದ್ಯಾರ್ಥಿಗಳು ಮತ್ತು ಸಹಪಾಠಿಗಳು ತುಂಬಾ ಬಂದು. ಆಗ ಬೋರ್ಡ್ ಹೈಸ್ಕೂಲ್ ಮತ್ತು ಫಿಲೋಮಿನಾ ಹೈಸ್ಕೂಲ್ ಮ್ಯಾಚ್ ಅಂತ ಕ್ರಿಕೆಟ್ ಮ್ಯಾಚ್ ಟೆಸ್ಟ್ ಮ್ಯಾಚ್ ಇಡೀ ಬೋರ್ಡ್ ಹೈಸ್ಕೂಲ್ ಗ್ರೌಂಡ್ ಫುಲ್ ಸ್ಪೋರ್ಟ್ಸ್ ಮೀಟ್ ಇದ್ರು. ಆಗಿತ್ತು ಗಿರಿಗಿ ಸ್ಪೋರ್ಟ್ಸ್. ಅದು ಅತ್ಯಂತ ಈಗ ರಷ್ಯಾ ಮತ್ತು ಅಮೆರಿಕ ಹೇಗೆ ಚಾಲೆಂಜ್ ಮಾಡ್ತಿದೆ ಒಬ್ಬರು ಆ ರೀತಿ, ಅಥವಾ ಈಗ ಚೀನಾ ಮತ್ತು ಅಮೆರಿಕ ಅಂತ ಫಿಲೋಮಿನಾ ಮತ್ತು ಬೋರ್ಡ್ ಹೈಸ್ಕೂಲ್ ಅಂದ್ರೆ ಆಗ ಸ್ಪೋರ್ಟ್ಸ್ ಇರ್ಲಿ, ಕ್ರಿಕೆಟ್ ಮ್ಯಾಚ್ ಇತ್ತು. ಇಡೀ ಪುತ್ತೂರು ಅದಕ್ಕೆ ಮಾಡ್ತಾ ಇತ್ತು. ಎಲ್ಲರೂ ಜನ ಬಂದು ನೋಡ್ತಾ ಇದ್ರು. ಒಂದೊಂದು ಟೀಮ್ ಪ್ರೋತ್ಸಾಹ. ಆದ್ರೆ ಗಲಾಟೆ ಏನಾಗಿದೆ, ಒಮ್ಮೆ ಸಹ ಒಂದು ಚರ್ಚೆ ಗಲಾಟೆಗಳು ಯಾಕೆ ಕಾರಣ ಡೆನ್ನಿಸ್ ಮತ್ತೆ ಅಲ್ಲಿ ಹೆಡ್ ಮಾಸ್ಟರ್ ಅಣ್ಣಪ್ಪರು ಮಾರಪ್ ಥಿಯೇಟರ್ ಇರ್ತಾರೆ. ಎಲ್ಲರೂ ಉತ್ತಮವಾದ ರೀತಿ. ಸರ್, ನಿಮ್ಮ ವಿದ್ಯಾರ್ಥಿಗಳಲ್ಲಿ ಅಸಾಧಾರಣ ಸೇವೆಗೈದಂತ ಅಥವಾ ಬಹಳಷ್ಟು ಉನ್ನತ ಸ್ಥಾನಕ್ಕೆ ಏರಿದಂತ, ಅದು ಬೇರೆ ಬೇರೆ ಕ್ಷೇತ್ರ ಇರ್ಬೋದು, ಅದು ಕ್ರೀಡೆ ಇರ್ಬೋದು, ರಾಜಕೀಯ ಇರ್ಬೋದು, ನ್ಯಾಯಾಂಗ ಇರ್ಬೋದು, ವೈದ್ಯಕೀಯ ಇರ್ಬೋದು, ಅಥವಾ ಇನ್ನಿತರ ಕ್ಷೇತ್ರಗಳಿರ್ಬೋದು ಸರ್, ಅಂತ ವಿದ್ಯಾರ್ಥಿಗಳನ್ನು ಒಂದಷ್ಟು ನೀವು ಹೆಸರಿಸ್ಬೋದಾ? ಮತ್ತು ಅವರು ನಿಮ್ಮ ವಿದ್ಯಾರ್ಥಿಗಳಾಗಿದ್ದಾಗ ಶಾಲೆ ಕಾಲೇಜುಗಳಲ್ಲಿ ಅವರ ಗುಣ ಹೇಗಿತ್ತು ಆ ಸಂದರ್ಭದಲ್ಲಿ? ಒಬ್ಳು ಡಾಕ್ಟರ್ ಶ್ಯಾಮ್ ಪ್ರಸಾದ್ ಅಂತ, ಕೆ ಮಹಾಬಲಿ ಶೆಟ್ಟರು ಅಂತಿದ್ರು ಪುತ್ತೂರಲ್ಲಿ, ವಿವೇಕಾನಂದ ಕಾಲೇಜನ್ನು ಕಟ್ಟಿದ್ರಲ್ಲಿ ಅವರೊಬ್ರು. ಅವರ ಮಗ, ಅವರು MBBS ಆಯಿತು, MD ಆಯಿತು. ಇಂಗ್ಲೆಂಡಿಗೆ ಹೋದಲ್ಲಿ ಹಾರ್ಟ್ ಸ್ಪೆಷಲಿಸ್ಟ್ ಆದ, ಹಲವು ವರ್ಷಗಳಲ್ಲಿ ಸೇವೆ ಸಲ್ಲಿಸ್ತಾರೆ. ಹಾಗೆ ಮಾಡುವಾಗ ಸಹ ಅವರು ಪುತ್ತೂರಿಗೆ ಆಗ ಬರ್ತಾ ಇತ್ತು. ಈಗ ಅವರು ಮೈಸೂರಿಗೆ ಬಂದಿರ್ತಾರೆ. ಅನ್ನೋದು ಟಾಪ್ ಹಾರ್ಟ್ ಡಾಕ್ಟರ್ ಶ್ಯಾಮ್ ಪ್ರಸಾದ್. ಹಾಗೆ ಇನ್ನೊಬ್ರು ಡಾಕ್ಟರ್ ಇದ್ದಾರೆ ಇಲ್ಲೇ ಪುತ್ತೂರಲ್ಲಿ, ಸಿಂಪಲ್ ಸೈಮನ್, ಡಾಕ್ಟರ್ ರಾಮಮೋಹನ್ ರಾವ್. ಪೇಷಂಟ್ಗಳಿದ್ರೆ ಅವರಷ್ಟು ಚಂದ ಮಾತಾಡುವಂಥ ಡಾಕ್ಟರೇ ಇಲ್ಲ. ಅವರು ದೊಡ್ಡ ಊರಲ್ಲಿಲ್ಲ, ಸಣ್ಣ ಊರಲ್ಲಿದ್ದು ವಿಶೇಷವಾದಂತಹ ಸೇವೆಯನ್ನು ರೋಗಿಗಳು. ಒಂದು ಸುಭಾಷಿತ ಉಂಟು, ಯಾರಾದ್ರೊಬ್ಬ ಹಸಿದವನಿಗೆ ಅನ್ನ ಕೊಟ್ರೆ ಅಥವಾ ಆಹಾರವನ್ನು ಕೊಟ್ರೆ, ಬಾರಿಕೆ ಆದ ನೀರು ಕೊಟ್ರೆ, ಮತ್ತು ವೈದ್ಯರು ರೋಗಿಗಳ ರೋಗವನ್ನು ಶಮನ ಮಾಡಿದರೆ ಅವರಿಗೆ ಯಾವುದೇ ಯಜ್ಞ ಯಾಗಗಳು ಮಾಡಿದ್ರು ಸ್ವರ್ಗ ಸುಖ ಖಂಡಿತ ಸಿಗ್ತದೆ. ಅಂಥವ್ರು ಇವರಲ್ಲ, ರಾಮಮೋಹನ್ ರಾವ್, ಶ್ಯಾಮ್ ಪ್ರಸಾದ್. ಆಮೇಲೆ ನಮ್ಮ ಶ್ಯಾಮ್ ನನ್ನ ವಿದ್ಯಾರ್ಥಿ ಅಲ್ಲ, ಡಾಕ್ಟರ್ ಶ್ಯಾಮ್ ರಾವ್. ಆಮೇಲೆ ನನ್ನ ವಿದ್ಯಾರ್ಥಿಗಳಲ್ಲಿ ಮೇಲ್ಮಟ್ಟಕ್ಕೆ ಹೋದವರು ಇನ್ನೊಬ್ರು ಇದ್ದಾರೆ. ಅವರು ನನಗೆ ಈಗ ಪರಿಚಯ ಇಲ್ಲ, ಟಚ್ ಎಲ್ಲ ಇಲ್ಲ, ಒಂದು 40 ವರ್ಷ ಆಯ್ತಲ್ಲ. ಆದ್ರೂ ತುಂಬಾ ಮಂದಿ ಅಂತ ಇದ್ದಾರೆ. ಕೆಲವರ ಹೆಸರು ನೆನ್ಕೊಂಡು, ಕೆಲವರು ಡಾಲ್ಫಿ ಗೊತ್ತಾದ್ರೆ ಈಗ ಇಲ್ಲ. ಒಂದೊಂದು ಬೆಸ್ಟ್ ಅಥ್ಲೀಟ್ ಬೈ ನೇಚರ್, ಬೈ ಬರ್ತ್ ಅವನು ಅಥ್ಲೀಟ್. ಅವ ಸ್ಪೋರ್ಟ್ಸ್ ಇದ್ದ, ಕ್ರಿಕೆಟ್ ಇದ್ದ, ಎಲ್ಲರೂ ಇದ್ದ. ಇನ್ನೊಬ್ರು ಮೊನ್ನೆ ನನಗೆ ಸಿಕ್ಕಿದ್ರು, ಅವ್ರ ಹೆಸರು ಬರ್ತೋಯ್ತು ಈಗ. ಲಾರೆನ್ಸ್ ಪಿಂಟು ಅಂತ ಒಬ್ಬರು, ಅವ್ರು ಇಲ್ಲಿ ಒಳ್ಳೆ ಎತ್ತಿದ್ರು. ಕಡೆ ಬಾಂಬೆ ಹೋದಾಗ ನ್ಯಾಷನಲ್ ಲೆವೆಲ್ ಅವರು ಹೋಗಿದ್ದಾರೆ. ಕೆ ಎಂ ದಿವಾಕರ್, ಬೆಸ್ಟ್ ಆಫ್ ದ ಸಂಜೀವ್ ಪುತ್ತೂರ್, ಅವರು ಏಷ್ಯನ್ ಗೇಮ್ಸ್ ತುಂಬಾ ಇದ್ದಾರೆ. ಸರ್, ನೀವು ಕಾಲೇಜಿನ ವಿದ್ಯಾರ್ಥಿಯಾಗಿದ್ದಾಗ ನಡೆದಂತ ಒಂದು ಮರೆಯಲಾಗದ ಘಟನೆಗಳನ್ನು ಹೆಸರಿಸಬಹುದು ಸರ್ ಕೆಲವ? ಒಂದು ಸಲ ನಾನು ಫೈನಲ್ ಇಯರ್ BSc ಇದ್ದೇನೆ. ನನ್ನ ಬೆಸ್ಟ್ ಫ್ರೆಂಡ್ಸ್ ಇಬ್ರು ಒಟ್ಟಿಗೆ ಯೂನಿಯನ್ ಪ್ರೆಸಿಡೆಂಟ್ ಆಗಿ. ಒಬ್ರು ಅಶೋಕ್ ರಾವ್ BSc ನನ್ನೊಟ್ಟಿಗೆ, ಇನ್ನೊಬ್ರು ವಾಮನ್ ಹೆಗಡೆ ಅಂತ ಅವರು ಬೇಕು. ನನಗೆ ಏನು ಮಾಡೋಣ, ಈ ಅಶೋಕ್ ರಾವ್ ಮನೆಗೆ ಬಂದು, ಸುರೇಶ್ ನಾಳೆ ನೀನೇ ಭಾಷಣದೆಲ್ಲ ಹುಷಾರಿದ್ದು, ಭಾಷಣ ಮಾಡಿದೆ. ಕಡೆ ನಾನು ಭಾಷಣ ಮಾಡಿದೆ, ಉತ್ತಮವಾಗಿ ಮಾತಾಡಿದ್ದೇನೆ. ಆಮೇಲೆ ಹೊರಗೆ ಬಂದಾಗ ಕಡಿಮೆ ಮಾಡ್ತಾರೆ ಅಂತ ಹೇಳಿದ್ರು. ಯುವರ್ ಸ್ಪೀಚ್ ವಾಸ್ ಲೈಕ್ ಚರ್ಚಿಲ್ಸ್ ವರ್ಡ್ ಕೊರಿಟರ್. ಚರ್ಚಿಲ್ ಸೆಕೆಂಡ್ ವರ್ಲ್ಡ್ ವಾರ್ ಬಹಳ ಉತ್ತಮ ಸ್ಪೀಚ್ ಮಾಡಿ, ಯುವರ್ ಟಾಕ್ ವಾಸ್ ಲೈಕ್ ಚರ್ಚಿಲ್ಸ್ ವಾರ್ ಸ್ಪೀಚ್. ಬಹಳ ಸಂತೋಷ ಆಯ್ತು. ಆಮೇಲೆ ಆ ವರ್ಷ ಅವ್ರು ಸೋತ ಹೆಗಡೆ ಇಬ್ಬರು ನನ್ನ ಫ್ರೆಂಡ್ಸ್. ಆದ್ರೂ ನನಗೊಂದು ಆಮೇಲೆ ಆಗಾದಂತ ವಿಶೇಷವಾದ ಘಟನೆಗಳಂತ ಹೇಳಿದ್ರೆ, ಒಂದು ನನ್ನ ಅತ್ಯಂತ ಪ್ರೀತಿಯ ಒಬ್ಬರು ಅಧ್ಯಾಪಕರಿಂದ ಫಾದರ್ ಕ್ಯಾಸ್ಟಿನ್. ಅವ್ರ ತುಳುವಿನ ಮಾತಾಡೋದು, ದಾನಿಂಬೆ ಎಡ್ಡೆ ಹಾಗೆ ಮಾತಾಡೋದು. ಪಾಠ ಸಹ ಅತ್ಯುತ್ತಮವಾದ. ಅವರ ಕ್ಲಾಸ್ ನಾವು ಸ್ವಲ್ಪ ಮಾತಾಡ್ತಿದ್ದೆವು. ಮಾತಾಡೋದು ಸ್ವಲ್ಪ ಒಮ್ಮೆ ಜೋರು ಮಾಡಿದ್ರು. ಏನು ಶೆಟ್ಟಿ ಯಾರು ಮಾತಾಡಿದ ಕಡೆ ಕ್ಲಾಸ್ ಇಲ್ಲ, ಸುರೇಶ್ ಶೆಟ್ಟಿ, ಅಶೋಕ್ ರಾವ್ ಡೋಂಟ್ ಟಾಕ್, ಮಾತಾಡೋದು ಬೇರೆ.
ಅಷ್ಟು ಅವರು ಹೊರಗೆ ಬರೋ ಒಳಗೆ ಬರೋವಾಗಲೇ ಹೇಳಲಿಕ್ಕೆ ಅವರು ಸುರೇಶ್ ಶೆಟ್ಟಿ ಅಶೋಕರ ಡೋಂಟ್ ಟಾಕ್ ನಾವು ನಾನು ಇಲ್ಲ ನಾನು ಸುಮ್ಮನೆ ಇಲ್ಲ ಈ ಮಾತ ಮಾಡ್ಕೊಳ್ತಿಲ್ಲ. ಆದರೆ ಅವರ ಪಾಠ ಒಳ್ಳೆಯದು, ಬಡವರ ಮಟ್ಟಿಗೆ ಸ್ಪಂದನೆ, ದಲಿತರ ಮಟ್ಟಿಗೆ ಸ್ಪಂದನೆ, ವಿದ್ಯಾರ್ಥಿ ಇರಲಿ ಯಾರೇ ಇರಲಿ ಫಾದರ್ ಕ್ಯಾಶ್ನು ಅದ್ವಿತೀಯವಾದ ವ್ಯಕ್ತಿ. ಅವರನ್ನು ನಾನು ಯಾವಾಗಲೂ ಬರೀಬೇಕಿಲ್ಲ. ಎಷ್ಟೋ ವರ್ಷ ಅಂತ ಪದ ಸಿಕ್ಕಿದ 2 ಬಡ್ದು ಹಿಂದಿನ ಬಂದು ನಾನು ಗುರುತ ಸಿಕ್ಕಿದ್ದೆ. ಅಷ್ಟು ಒಂದು ಧರ್ಮಗುರುಗಳು ಯಾವ ರೀತಿ ಇರಬೇಕು, ಒಂದು ಕ್ಯಾಸ್ಟಿನೋ ಒಂದು ಮುಖ ಧರ್ಮಗುರುಗಳ, ಇವರು ಇನ್ನೊಂದು ಮುಖ, ಇಬ್ಬರು ಸೇರಿದ್ರಿಂದ ನಮ್ಮ ಸಂತ ಫಿಲೋಮಿನಾ ಕಾಲೇಜ್ ಇಷ್ಟೊಂದು ಗಳಿಸಿ. ಸಂತ ಫಿಲೋಮಿನಾ ಹೈಸ್ಕೂಲ್ ಅಲ್ಲಿ ಸೇವೆ ಮಾಡ್ತಾ ಇರುವಾಗ ಒಂದು ಸಲ ನಾವು ಕ್ರಿಕೆಟ್ ನೋಡ್ಲಿಕ್ಕೆ ಅಂತ ಬೆಂಗಳೂರಿಗೆ ಹೋಗುದು ಅಂತ ಆಯ್ತು. ಸ್ಟಾಫ್ ಸ್ಟೂಡೆಂಟ್ಸ್ ಎಲ್ಲ ಹೊರಟು ನಾವು ಆಗ ಫಾದರ್ ಪತ್ರ ನಾನು ಬರ್ತೇನೆ ಅಂತ ಹೇಳಿ ಹಾಗೆ ಅವರಿಗೆ ದೂರ ಸೀಟ್ ನಾವು 5 ದಿವಸ ನಾನು ಒಟ್ಟಿಗೆ ಹೂ ಇಸ್ ದಟ್ ಶಾರ್ಟ್ ಬಾಯ್ ಗುಂಡಪ್ಪ ವಿಶ್ವನಾಥ್, ಅದರ ಶಾರ್ಟ್ ಬಾಯ್ ಇದು ಸುನಿಲ್ ಗಾವಸ್ ಇದು ಕೇಳ್ತಾ ಇದ್ರು. ಒಟ್ಟಿಗೆ 5 ದಿವಸ ಒಟ್ಟಿಗೆ ಇದ್ರು, ತಮಾಷೆ ಮಾಡಿ ಅವರ ಚರ್ಚೆ ಹೋದ್ರು. ರಾತ್ರಿ ನಾವು ನಮ್ಮ ರೂಮಿಗೆ ಬರ್ತಿದ್ವಿ. ಕೊನೆಗೆ ಎಲ್ಲ ಮ್ಯಾಚ್ ನೋಡಿ ಬಂದಿದ್ದು ಒಂದೊಂದು ದಾರಿ ಸಿಕ್ಕಿದ್ದು. ಐ ಸೀನ್ ಯು ಸಮ್ವೇರ್, ನನಗೆ ಅದು ಹಾಗೆ ಮತ್ತೆ 5 ದಿವಸಗಳು ನಾವು ಒಟ್ಟಿಗಿದ್ದು ಐ ಸೀನ್ ಯು ಸಮ್ ಫಾದರ್ ಐ ಆಮ್ ಸುರೇಶ್ ಶೆಟ್ಟಿ ಹೌದು ಹೌದು ಅದು ಒಂದ್ಸರಿಗೆ ಬಹಳ ಈಗ ನೆನಪಾಗ್ತವ್ರು ಅವರು. ಮತ್ತೊಮ್ಮೆ ಅವರನ್ನು ನಾನು ಹೇಳಿದೆ, ಫಾದರ್ ನೀವು ಶಾಲೆಗೆ ಹೆಸರು ಕೊಟ್ಟು ತಪ್ಪಾಯ್ತಲ್ವ, ಏನು ಸೈಂಟ್ ಫಿಲಮ್ ಬಾಯ್ಸ್ ಹೈಸ್ಕೂಲ್, ಫಿಲಮ್ ಅಂದ್ರೆ ಹುಡುಗಿ ಹೆಸರು, ಸೈಂಟ್ ಪೀಟರ್ಸ್ ಗರ್ಲ್ಸ್ ಹುಡುಗ ಹುಡುಗರ ಹುಡುಗಿಯರ ಹೆಸರನ್ನು ಹುಡುಗರ ಶಾಲೆಗೆ, ಹುಡುಗರ ಹೆಸರು ಹುಡುಗಿಯರ ಶಾಲೆ ಕೊಟ್ಟಿದ್ದೀರಲ್ಲ, ಓ ಅದೇ ನಿನಗೆ ಗೊತ್ತಾಗೋದಲ್ಲ, ಅದೆಲ್ಲ ತಮಾಷೆ ಮಾತಾಡಿದ್ರು. ಅದೇ ನಾನು ಕೆಲವೆಲ್ಲ ಅವ್ರ ಇದಾಗಿ ಫಾದರ್ ಕ್ಯಾಸ್ಟಿದಾಗಿ ಅವರು ಯಾವಾಗಲೂ ಅವ್ರ ರೂಮಿಗೆಲ್ಲ ಹೋಗಿ ನಾವು ತಿಂಡಿ ಎಲ್ಲ ಕೊಡ್ತಿದ್ರು, ನಾವು ಮಾತಾಡ್ತಿದ್ವಿ. ಅವರೊಂದು ಮನೆಯವರಾಗಿರೋ ಮತ್ತೆ. ನನ್ನ ಮನೆ ಬಪ್ಪಳಿಗೆ ಇತ್ತು, ಅಲ್ಲಿಂದ ಬಪ್ಪಳಿಗೆಯಿಂದ ಬಸ್ ಸ್ಟ್ಯಾಂಡ್ ಫಿಲೋಮಿನಾ ಅವರಿಗೆ ನಡ್ಕೊಂಡೇ ಬರು. ಹಾಗೆ ಬಸ್ಸು ರಿಕ್ಷಾಗಳು ಯಾವ್ದು ಇರ್ಲಿಲ್ಲ, ನಡ್ಕೊಂಡೇ ಬರುದು. ಮಧ್ಯಾಹ್ನ ಊಟಕ್ಕೆ ಹೋಗ್ತಿದ್ದೆ ನಾವು, ಪುನಃ ಮಧ್ಯಾಹ್ನ ಬರ್ತಿದ್ದೇವೆ ಸಂಜೆ ಊಟಕ್ಕೆ. ನೆನ್ಪಿಟ್ಟುಗಳು ನಾವು ಎಷ್ಟು ಕಿಲೋಮೀಟರ್ ನಡೆದ್ವಿ, ಒಂದು ಚೂರು ನಮಗೆ ಬಚ್ತಿರ್ಲಿಲ್ಲ, ಪಾಯಸ ಆಗ್ತಿರಲಿಲ್ಲ ಅಂತ ಕಾಲ. ಆಮೇಲೆ ಅಲ್ಲಿಂದ ದರ್ಬೆಯಿಂದ ಈಗಿನ ಕಲ್ಲಾರಿಯಿಂದ ಇಲ್ಲಿವರೆಗೆ ಬಂದ್ರೆ ಯಾವ ಕಟ್ಟಡಗಳು ಆಗಿರ್ಲಿಲ್ಲ. ಒಂದು ವಾಣಿ ವಿಲಾಸ ಅಂತ ಹೋಟ್ಲಿದ್ದು ದರ್ಬೆ. ಆಮೇಲೆ ಈಗ ಗೊಂದಿಯವರ ಅಂಗಡಿ ಅದು ಸಣ್ಣ ಅಂಗಡಿ ಆಗಿತ್ತು ಅಲ್ಲಿ ಎಲ್ಲ. ಆಮೇಲೆ ಸ್ವಲ್ಪ ಸಮಯ ನಂತರ ಮೀನಾಕ್ಷಿ ಭವನ ಅಂತ ಆಯ್ತು. ಈಗಿನ ಯಾವುದು ಜಿಯೋ ಇದು ಅಲಯನ್ಸ್ ಇದು ಸ್ಮಾರ್ಟ್ ಆಗಿದೆ ಅಲ್ಲ, ಅದರ ಅಷ್ಟೇ. ಮತ್ತೆ ಪೇಟೆ ಇಲ್ಲ. ಕೆಲವು ಒಂದು ವರ್ಷ ಅಂದ್ರೆ ಸಿಟಿ ಬಸ್ ಅಂತ ಪುತ್ತೂರಿಗೆ ಬಂತು, ಒಂದು ಶಂಕರ್ ವಿಠಲ್ ಮತ್ತು ಸ್ವಾಮಿ ಬಸ್. ಅದರಲ್ಲಿ ಒಂದು ಆಣೆ ಅಂದ್ರೆ 6 ಪೈಸೆ ಕೊಟ್ಟೆ ದರ್ಬೆಯಿಂದ ನಮ್ಮ ಫಿಲೋಮಿನಾ ಗೇಟ್ನವರೆಗೆ ಬಿಟ್ಟಿದ್ರು, ನಾವು ಮತ್ತೆ ನಡ್ಕೊಂಡು ಬರ್ತಾ ಇದ್ವಿ. ಆ ರೀತಿ ನಮ್ಮ ಜೀವನಗಳ. ಆಗ ಫಿಲೋಮಿನಾ ನಡುಗುಡ್ಡೆ ಇದು ಟೊಂಟಲ್ ಗಾಡಿ ಅದೆಲ್ಲ ಕಡ್ದು ಈ ಕಾಲೇಜ್ ಮಾಡಿ ಕಾಡೆ ಥಿಕ್ ಫಾರೆಸ್ಟ್. ಎಷ್ಟೋ ಸಲ ನಾವು ವಾಕಿಂಗ್ ಬಂದಾಗ ಇಲ್ಲಿ ಬಂದಿದ್ದೇನೆ ಆ ಕಾಲೇಜಾಗ. ಮೊದಲು ನನಗೆ ವಾಕಿಂಗ್ ಹೋಗುವಂತ ನಮಗೆ ನಮ್ಮ ಫ್ರೆಂಡ್ಸ್ಗೆಲ್ಲ ಹೋಗುವಂತ ಬರ್ತಿದ್ದೆ. ಗುಡ್ ಡೇ ಅದನ್ನು ಫಾದರ್ ಪತ್ರ ದೂರದರ್ಶಿತ್ವ, ಫಾದರ್ ಸೆರವರ ಆಕ್ಷನ್ ಇದರಿಂದಾಗಿ ಫಿಲೋನಗರ ಅಂತ. ಆಗ ನಾವು ಮೇಲೆ ಬರುವಂತಹ ದಾರಿ ಯಾವುದಿಲ್ಲ, ಮೇಲೆ ಹತ್ತಿಕೊಂಡೇ ಬರುದು. ಅವನು ಗ್ರೌಂಡ್ ಉಂಟು, ಫಿಲೋಮಿನಾ ಹೈಸ್ಕೂಲ್ನ ಗ್ರೌಂಡ್, ಅದನ್ನ ಹತ್ತಿಕೊಂಡೇ ಮೇಲೆ ಬರುದು, ಅಂದ್ರೆ ಮೇಲೆ ಒಂದು ಸುತ್ತೋಡು ಮೇಲೆ ಬರುದು. ಆಗ ಈಗಿನ ಬಿಲ್ಡಿಂಗ್ ಫಿಲೋಮಿನಾ ಹೈಸ್ಕೂಲ್ ಹೆಚ್ಚಿರ್ಲಿಲ್ಲ. ಈ ಮೈದಾನ ಇಷ್ಟು ದೊಡ್ಡದಿತ್ತು, ಆದ್ರೆ ಮಧ್ಯದಲ್ಲಿ ಟ್ರ್ಯಾಕ್ ಎಲ್ಲ ಸುತ್ತಲು ಅದ್ರ ಮಧ್ಯದ ಗುಡ್ಡೆ ಎತ್ತರ, ಅಲ್ಲಿ ಕ್ರಿಕೆಟ್ ಆಡ್ತಿದ್ರು, ಕೆಳಗೆ ಸ್ವಲ್ಪ ಕ್ರಿಕೆಟ್ ಆಡ್ತಿದ್ರು. ಈ ಕ್ವಾಡ್ರಾಂಗಲ್ ಹೀಗೆ ಪೇಟೆ ಇಲ್ಲ. ಪಕ್ಕದ ಯಾರು ಒಬ್ಬರಿಗೆ ಏನೋ ಹುಷಾರಿಲ್ಲಾದ್ರೆ ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಪೇಟೆಗೆ ಹೋಗ್ಬೇಕಷ್ಟೇ. ಆಗ ಡಾಕ್ಟರ್ಗಳೆಲ್ಲ ಬಹಳ ಕಮ್ಮಿ. ಆದ್ರೆ ಅಂತಹ ಒಂದು ಪರಿಸ್ಥಿತಿಯಲ್ಲಿ ನಾವೆಲ್ಲ ಉತ್ತಮ ಕಲಿತಾ ಇದ್ದೆ. ಯಾಕೆ ನಾನು ನಡುಗಳು ಬರುದು ಬಪ್ಪಳಿಗಿಂದ ಇಲ್ಲಿವರೆಗೆ ನಡಿಬೇಕಾದ್ರೆ ಎಷ್ಟೊತ್ತು ಬೇಕಾಗುತ್ತೆ ಹೋಗುದು, ಮಧ್ಯಾಹ್ನ ಪುನಃ ಬರುದು, ಪುನಃ ಹೋಗುದು. ಮತ್ತೆ ಬುತ್ತಿ ಕ್ಯಾಂಟೀನ್ ಇಲ್ಲ ಇಲ್ಲಿ, ಹೋಟೆಲ್ಗಳು ಬಹಳ ಕಾಸ್ಟ್, ₹1 ಊಟ ಬಹಳ ಇದು ಆಗ ಕಷ್ಟದ ವಿಚಾರ. 25 ಪೈಸೆ ಕೊಟ್ಟು ಕಾಫಿ ಮತ್ತು ತಿಂಡಿ ಸಿಗ್ತದೆ, ಅದು ನಮಗೆ ಕಷ್ಟ ಇತ್ತು. ಹಾಗಾಗಿ ನಾವು ಊಟಕ್ಕೆ ಮನೆಗೆ ಹೋಗ್ತಿದ್ದೆವು, ಮನೆಗೆ ಬರ್ತೀವಿ. ಕೆಲವು ಸಾರಿ ಬುತ್ತಿ ತರ್ತಾ ಇದ್ದೆ, ಅದಕ್ಕೆ ಕೈ ಎಲ್ಲ ಒರೆಸ್ಲಿಕ್ಕೆ ನಮಗೆ ಅರೇಂಜ್ಮೆಂಟ್ ಸಿಗ್ತದೆ, ಟ್ಯಾಪ್ ಎಲ್ಲ ಇತ್ತು, ಆಗಲೇ ಇತ್ತು. ಆದ್ರೂ ಸಹ ಕಷ್ಟದ ಕಾಲಗಳು. ಆದರೆ ಅಧ್ಯಾಪಕ ಮತ್ತು ವಿದ್ಯಾರ್ಥಿಗಳ ಒಂದು ಸಮನ್ವಯದಿಂದಾಗಿ ಈ ಫಿಲೋಮಿನಾ ಹೈಸ್ಕೂಲ್ ಕಾಲೇಜು ಬಹಳ ಒಂದು ಉತ್ತುಂಗಕ್ಕೆ ಇರುತ್ತೆ. ಆಗಲೇ ಫಿಲೋಮಿನಾದ ಟೀಮ್ ಬಂದ್ರೆ ಎಲ್ಲರೂ ಅಲರ್ಟ್ ಆಗ್ತದೆ. ಇಲ್ಲಿಯ ಕಲಿಕೆಗೆ, ಇಲ್ಲಿಯ ಸ್ಪೋರ್ಟ್ಸ್ಗೆ ಆಗ ಅತ್ಯುತ್ತಮ ವೆಂಕಟರಾಮಯ್ಯ ಅಂತ PD ಬಹುಶಃ ಇನ್ನೊಬ್ರು ಸಿಗ್ಲಿಕ್ಕಿಲ್ಲ, ಇನ್ನು ಸಿಕ್ಕುದು ಬಹಳ ಅಪರೂಪದ್ದಾಗ್ಲಿಕ್ಕೆ. ಅವರ ಒಂದು ಡೆಡಿಕೇಶನ್, ಡಿವೋಷನ್, ವಿದ್ಯಾರ್ಥಿಗಳ ಮೇಲೆ ಎಷ್ಟು ಕೋಪ ಬರೋದು ಅಷ್ಟೇ ಪ್ರೀತಿ. ಇಲ್ಲಾದ್ರೂ ಸ್ಪೋರ್ಟ್ಸಿಗೆ ಹೋದ್ರೆ ಬೆಳಿಗ್ಗೆ ಎಷ್ಟು ಇಡ್ಲಿ ತಿಂದಿ, ಅಷ್ಟು ಅವರಿಗೆ ಹೇಳು, 4 ದಿನ ಯಾಕೆ ಇನ್ನೊಂದು ತಿನ್ಲಿಲ್ಲ ಜೋರು ಮಾಡಿ, ಅಷ್ಟೊಂದು ವಿದ್ಯಾರ್ಥಿಗಳ ಪ್ರೀತಿ. ಅದೇ ತಪ್ಪು ಮಾಡಿದ ತಪ್ಪನ್ನು ಸರಿಯಾಗಿ ಮುಖಕ್ಕೆ ಎದುರು ಹೇಳ್ತಿದ್ರು. ಅಂತ ಒಂದು ಈ ಗುಡ್ಡೆಲ್ಲ ಈ ಹಾಸ್ಟೆಲ್ ಆಗ ಸ್ಟಾರ್ಟ್ ಆಗಿತ್ತಷ್ಟೇ. 1 ವರಾಂಡ, 1 ವಿಂಗ್ ಇತ್ತು ಆಗ ಹಾಸ್ಟೆಲ್. ಅದು ಕಾಲೇಜ್ ಆಗಲಿದ್ದು ಇದು ಈ ಶೇಪ್ ನಲ್ಲಿ ಇತ್ತು, ಮಧ್ಯದ ಭಾಗ ಇರಲಿಲ್ಲ, ಈ ಶೇಪ್ ಇತ್ತು.
ಒಂದು ಮೇಲೆ ಅಕಾಡೆಮಿ ಹಾಲ್ ಮಾತ್ರ ಇತ್ತು. ಆಮೇಲೆ ನಾವು BSc ಆಗು ಮೇಲಿನ ಮಾಳಿಗೆ ಎಲ್ಲ ಒಂದು ಫಸ್ಟ್ ಫ್ಲೋರ್ ಎಲ್ಲ ಆಯ್ತು. ಬಹಳ ಚಂದ ಲ್ಯಾಬ್, ಫಿಸಿಕ್ಸ್ ಲ್ಯಾಬ್ ಹೀಗೆ ಇತ್ತು, ಅಲ್ಲೇ ಅದೇ ರೀತಿ ಇತ್ತು. ಕೆಮಿಸ್ಟ್ರಿ ಲ್ಯಾಬ್ ಅಲ್ಲೇ ಇತ್ತು. ಬಯಾಲಜಿ ಆಗ ಇರಲಿಲ್ಲ, PCM ಮಾತ್ರ ಇದ್ದು ಮತ್ತು ಕಾಮರ್ಸ್, ಬಯಾಲಜಿ ಇಲ್ಲ. ಮತ್ತೆ ಬಯಾಲಜಿ ಲ್ಯಾಬ್ ಅಲ್ಲಿ ಅದು. ಲೈಬ್ರರಿ ಈಗದ ಪ್ರಿನ್ಸಿಪಾಲ್ ಚೇಂಬರ್, ಅದು ಮಾಳಿಗೆಯಲ್ಲಿ ಲೈಬ್ರರಿ, ದೊಡ್ಡ ಲೈಬ್ರರಿ. ಆಗಲೇ ಪುಸ್ತಕಗಳು ತುಂಬ ಇತ್ತು. ಗ್ರೌಂಡ್ ಅದೇ ಹೇಳಿದಲ್ಲ, ಅದು ಸರಿಯಾಗಿ ಇರಲಿಲ್ಲ. ಮತ್ತೆ ವೆಂಕಟರಾಮಯ್ಯ, ಫಾದರ್ ಕ್ಯಾಸ್ಟ್ರೋ, ಫಾದರ್ ಫೆರೋ ಅವರ ದೂರದರ್ಶನಕ್ಕಿಂತ 400 ಮೀಟರ್ ಟ್ರ್ಯಾಕ್ ಆಗಿದೆ. ಆಗ ಎಲ್ಲ ರೋಗಿ ಮಾಡ್ತಿದ್ರು, ಇವ್ರಿಗೆ ಯಾಕೆ ಈ ಟ್ರ್ಯಾಕ್ ಇಟ್ಟು ಇಲ್ಲಿ ಎಂತ. ಅದು ಈಗ ಗೊತ್ತಾಗ್ತದೆ ಎಷ್ಟೊಂದು ಪ್ರಯೋಜನ ಆಗಿದೆ, ಈ ಗ್ರೌಂಡ್ ಎಷ್ಟು ಚಂದಾಗಿದೆ, ನಮ್ಮ ಕಾಲೇಜ್ ಉತ್ತುಂಗಕ್ಕೆ ಇರಲಿ ಕಾರಣಗಳು. ಆಮೇಲೆ ನಮಗೆ ಪಾಠವೂ ಹಾಗೆ, ಕ್ಲಾಸಲ್ಲಿ ಪಾಠ ಮಾಡ್ಲಿಕ್ಕೆ ಶುರು ಮಾಡಿದರೆ 1 ಗಂಟೆ ಫುಲ್ ಪಾಠ ಮಾಡ್ತಿದ್ರು, ಡೆಡಿಕೇಟೆಡ್ ಲೆಸನ್ಸ್. ನಾವು ಹಾಗೆ ಕೆಲವು ಸಾರಿ ಮಾತಾಡಿದ್ರೆ ಭಾರಿ ಅಪ್ರೂವ್. ಆಮೇಲೆ ನಮ್ಮ ಕ್ಲಾಸಲ್ಲಿ ಹುಡುಗರು ತುಂಬ, ಒಂದು 70 ಹುಡುಗರು ಇದ್ರು, ಒಂದು 2-3 ಹುಡುಗಿಯರು. ಅದೇ ಯಾವಾಗಲೂ ಆ ಹುಡುಗರು ಹೆಲ್ಪ್ ಮಾಡಿದ್ರು, ಹುಡುಗಿಯರು ಹೆಲ್ಪ್ ಮಾಡಿದ್ರು. ಬಹಳ ಫ್ರೆಂಡ್ಲಿ ಆಗಿದ್ದೇವೆ ಆಗಲಿ. ಟೀಚಿಂಗ್, ಲರ್ನಿಂಗ್ ಎಲ್ಲ ತುಂಬ ಜಾಸ್ತಿ ಓದ್ತಿದ್ದೇವೆ ನಾವು. ಲೈಬ್ರರಿಯಲ್ಲಿ ಮ್ಯಾಗಝಿನ್ ಇಡ್ತಿದ್ರು ತುಂಬ, NRSS ಆಗ ಹಿಂದೂ ಇರ್ತಿದ್ರು, ಬರ್ತಿತ್ತು ಪೇಪರ್, ಓದ್ತಾ ಇದ್ರು. ನಾನು ಸದನ್ನು ಓದ್ತಾ ಇದ್ದೆ. ಆಗಲಿ ಎಂಥ ರೀತಿಯ ಒಂದು ಅತ್ಯುತ್ತಮವಾದ ಕಲಿಕೆಯ ವಾತಾವರಣ ಪಿಲೋ ನಗರಲ್ಲಿ ಹೇಳಲಿಕ್ಕೆ ಏನು ದಾಕ್ಷಿ ಇಲ್ಲ. ಸಂತೋಷ ಆಗ್ತದೆ, ಅಭಿಮಾನ ಆಗ್ತದೆ. ಸಂತ ಪಿಲೋ ನಗರದ ಗ್ರೌಂಡ್, ಅದರಲ್ಲಿ ವೆಂಕಟರಾಮಯ್ಯರ ಅದ್ವಿತೀಯವಾದಂಥ ಕೊಡುಗೆ. ಗ್ರೌಂಡ್ 400 ಮೀಟರ್ ಟ್ರ್ಯಾಕ್ ಇತ್ತು, ಅದರ ಮಧ್ಯೆ ನಡುಗುಡ್ಡೆ ಇತ್ತು. ನಡುಗುಡ್ಡೆ ತೆಗೆದು ಹೇಗೆ ಅಂತ ನಾವೆಲ್ಲ ಆಲೋಚನೆ ಮಾಡಿದಲ್ಲಿ, ಕ್ರಿಕೆಟ್ ಆಡ್ತಿದ್ದೆವು, ತೆಗಿಬೇಡಿ ಅಂತ ನಾವು ಹೇಳ್ತಿದ್ವಿ. ನಮ್ಗೆ ಗೊತ್ತಿಲ್ಲ ಕ್ರಿಕೆಟ್ಗೆ ಒಂದು ಗ್ರೌಂಡ್ ಇರ್ತದೆ, ಕ್ರಿಕೆಟ್ ತೆಗೆಯುದು ಅಂತ ಆಯ್ತು. ಹೇಗೆ ತೆಗಿ, ಎಷ್ಟು ಜನ ಬೇಕು ಮಾರಿದೆ ಈ ಗ್ರೌಂಡ್ ಅಂತ ನಮ್ಮ ತಟ್ಟು ಮಾಡ್ಲಿಕ್ಕೆ, ಎಷ್ಟು ದಿವಸ ಧೂಳು ತಿನ್ಲಿಕ್ಕೆ ಉಂಟು ನಾವು ಅಂತ ಹೇಳ್ತಾ ಇದ್ದೇವೆ. ಕೊನೆಗೆ ಒಂದು ಸಹ ನೋಡ್ತೇನೆ, ಒಂದು ಮಷೀನ್ ಒಂದು ಬಂತು. ನೋಡುವಾಗ ನಮ್ಮ ಮಾರ್ಗದಲ್ಲಿ ಡಾಮರ್ ಹಾಕುವ ರೋಲರ್ ಉಂಟು, ಅಂದ್ರೆ ಹಾಗೆ ಉಂಟು. ಎಂತ ಹೈಸ್ಕೂಲ್ ಮಾಸ್ಟರ್ಗಳು, ಟೀಚರ್ಸ್, ಸ್ಟೂಡೆಂಟ್ಸ್, ಇಲ್ಲಿ ಕಾಲೇಜಿನೆಲ್ಲ ನೋಡಿ ಬುಲ್ಡೋಸ್ ಮತ್ತೆಲ್ಲ ಇದು ಬುಲ್ಡೋಸ್. ಅದು ಬೆಳಿಗ್ಗಿನ ಸಾಯಂಕಾಲ ಗ್ರೌಂಡ್ ಎಲ್ಲ ಕೆಲಸ ಮಾಡಿ ಅತ್ಯುತ್ತಮವಾದ ರೀತಿ. ಹಾಗೆ ಬುಲ್ಡೋಸರ್ ಅಂದ್ರೆ ಪುತ್ತೂರಿ ಬಹುಶಃ ಬಂದದ್ದೇ ಪ್ರಥಮ ಇರ್ಲಿಕ್ಕೆ ಸಾಕು ಅದನ್ನು ಕಾಣ್ತಾ ಉಂಟು ನಿಜವಾಗಿ. ಹಾಗಾದ ಒಂದು ಆ ಮೆಷಿನರಿ, ಈಗ ನಾವು ಹೇಳ್ತೇವೆ ಮೆಷಿನ್ ಬಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬರ್ತದೆ, ಇನ್ನು ಕೆಲಸ ಇಲ್ಲ, ಸುಮ್ಮನೆ ಅದು. ಈ ಬುಲ್ಡೋಸರ್ ಬಂದು ಸಹ ಕೆಲಸಕ್ಕೆ ಜನ ಸಿಗುದಿಲ್ಲ. ಮನೆಯಲ್ಲಿ ಅವರು ತೆಂಗಿನಕಾಯಿ ತೆಗೆಸುವವರು ಜನ ಇಲ್ಲ, ಗಿಡಗಳ ಕಡಿಮೆ ಜನ ಇಲ್ಲ. ಹಾಗೆ ಇನ್ನೂ ಸಹ ಹಾಗೆ ಆ ಆರ್ಟಿಫಿಷಿಯಲ್ ಅಂತ ಬರಲಿ ಬಾರದಿರಲಿ, ಜನರಿಗೆ ಯಾವಾಗ ಕೆಲಸ ಸಿಗ್ತದೆ ಜನರು ಕೆಲಸ ಮಾಡಲೇಬೇಕು. ಮತ್ತೆ ಈಗಿನ ವಿದ್ಯಾರ್ಥಿಗಳು, ನಮ್ಮ ಕಾಲದ ವಿದ್ಯಾರ್ಥಿ ತುಂಬಾ ವ್ಯತ್ಯಾಸ. ನಮ್ಗೆ ಆಗ ಗೈಡ್ ಇಲ್ಲ, ನೆಟ್ಟಲ್ಲಿ ಏನು ಇನ್ಫಾರ್ಮೇಶನ್ ಸಿಗುದಿಲ್ಲ, ನಾವೇ ಓದಿ ನೋಟ್ಸ್ ಬರೆದು. ಆದ್ರೆ ಒಂದಂದ್ರೆ ಆಗ ನಮ್ಮ ಅಕ್ಷರಗಳೆಲ್ಲ ಚಂದ ಇತ್ತು. ಅಕ್ಷರ ಚಂದ ಹೇಳಿದ್ರೆ ಹೈಸ್ಕೂಲ್ ಗಂಟೆ ಪೆಟ್ಟು ಕೊಡ್ತಿದ್ರು ನಮಗೆಲ್ಲ. ಅಕ್ಷರ ಚಂದ ಇತ್ತು, ಬರೆಯುವಂತ ಅಭ್ಯಾಸ ಇತ್ತು, ಓದುವಂತ ಅಭ್ಯಾಸ ತುಂಬಾ ಇತ್ತು, ಬೇರೆ ಮ್ಯಾಗಝಿನ್ಗಳನ್ನು ಓದುವಂತ ಅಭ್ಯಾಸ ಇತ್ತು. ಆಮೇಲೆ ಕಲಿಕೆ ಎಂಬುದು ಪೆನ್ ಇರಲೇಬೇಕು. ಒಂದು ಸಮಯದಲ್ಲಿ ಹ್ಯಾಂಡ್ ಅಂತ ಇತ್ತು, ಕಡೆಗೆ ಪೆನ್ ಬಂತು. ಬಾಲ್ ಪಾಯಿಂಟ್ ಪೆನ್ ಅಲ್ಲಿ ಇರಲಿಲ್ಲ, ಅದರಿಂದ ಅಕ್ಷರ, ಈಗ ಬಾಲ್ ಪಾಯಿಂಟ್ ಪೆನ್ ಬಂದು ಅಕ್ಷರಗಳೆಲ್ಲ ಹಾಳಾಗಿದೆ. ಕಲೀಲಿಕ್ಕೆ ಓದುವುದು ಬರೆಯುದು ಇದೇ ನಮ್ಮ ಕಲಿಕೆ ಮುಖ್ಯವಾದ ವಿಧಾನಗಳು. ನಮಗೆ ಮನೆಯಲ್ಲಿ ಸಹ ಏನಾದ್ರು ಬೇಕಾದ್ರೆ ಮನೆ ತಂದೆ 3 ಸುತ್ತು ಹೊಡೆದು ಏನಾಗಬೇಕು, ಪೆನ್ನು ಬೇಕು. ಮೊನ್ನೆ ತೆಗೆದು ಕೊಟ್ಟದ್ದು ಪೆನ್ನು ಕೊಟ್ಟದ್ದು 2 ವರ್ಷ ಆಯ್ತು ತೆಗೆದು ಕೇಳಿ ಜೋರು ಮಾಡ್ಲಿಕ್ಕೆ. ಆದ್ರೂ ತಂದೆ ಹತ್ರ ಮಾತಾಡ್ಲಿ ಹೆದರಿ ನಾವು ಹಣ ಕೇಳುದು, ಪುಸ್ತಕಗಳು ಕೊಡ್ತಿದ್ರು. ಹಾಗೆ ಯೂನಿಫಾರ್ಮ್ ಸ್ಟೈಲ್ ಇಲ್ಲ. ಮತ್ತೆ ನಾನು BSc ಬಂದ ನಂತರ ಪ್ಯಾಂಟ್ ಆಗಿದ್ದು ಫಸ್ಟ್ ಟೈಮ್. ಅಂದ್ರೆ ಒಂದು ಪ್ಯಾಂಟ್ ಆಗಿದೆ. ಅಂದ್ರೆ ನಾನು ಆಗ್ಲೇ ಹೇಳಿದಾಗೆ ನಾವು ಶ್ರೀಮಂತರಿರಲ್ಲ, ಎಲ್ಲರೂ ಹಾಗೆ, ನಾನೊಬ್ಬನೇ ಅಲ್ಲ, ಇಡೀ ಪುತ್ತೂರಿನಲ್ಲಿ ಅಲ್ಲಿ ಎಲ್ಲಿಯೂ ಅಂತ ಒಂದು ಬಡತನ ಅಂತ ಹೇಳಲ್ಲ, ಶ್ರೀಮಂತಿಗೆ ಇರಲಿಲ್ಲ. ಮಕ್ಕಳಲ್ಲಿ ವಿಶ್ವಾಸ ಇತ್ತು, ಮಕ್ಕಳಿಗೆ ತಮ್ಮ ಕಲಿಕೆಯ ಬಗ್ಗೆ, ತಮ್ಮ ಓದುವ ಬಗ್ಗೆ ವಿಶ್ವಾಸ ಇತ್ತು. ಹಾಗಂತ ಓವರ್ ಕಾನ್ಫಿಡೆಂಟ್ ಅಂತ ಹೇಳ್ತಾರೆ, ಅಧಿಕ ಪ್ರಸಂಗತನ ಇರಲಿಲ್ಲ. ಈಗ ನಾವು ನೋಡ್ತಾ ಇದ್ದೇವೆ ಮಕ್ಕಳು ಓದುವುದೇ ಬಹಳ ಕಡಿಮೆ ಆಗ್ತಾ ಉಂಟು. ಮೊಬೈಲ್ಗಳೆಲ್ಲ ತಮ್ಮ ಸಮಯಗಳು ತುಂಬಾ ವೇಸ್ಟ್ ಮಾಡ್ತಾರೆ. ಕಲಿಕೆಗೂ ಮೊಬೈಲ್ಗೆ ಏನೂ ಸಂಬಂಧ ಇಲ್ಲ, ನೆನ್ಪಿಟ್ಟುಕೊಳ್ಳಿ. ಲ್ಯಾಪ್ಟಾಪ್ ಆದ್ರೆ ಆಗ್ಬೋದು, ಮೊಬೈಲ್ ಅಲ್ಲ. ಅದು ನಿಮ್ಮ ಐಸೈಟ್ ಅನ್ನು ಕಡಿಮೆ ಮಾಡುತ್ತೆ, ಕಣ್ಣಿಗೆ ಅದು ಹಾಳುಂಟು, ಬ್ರೈನಿಗೆ ಹಾಳುಂಟು, ಎಲ್ಲ ವಿಶೇಷವಾದಂತ ಲಾಂಗ್ ಟರ್ಮ್ ಯೂಸ್ ಆದ್ರೆ ಬೇರೆ ಬೇರೆ ರೋಗಗಳು ಬರ್ಲಿಕ್ಕೆ ಸಾಕು. ಅದರಿಂದ ಆ ಲ್ಯಾಪ್ಟಾಪ್ ಸೊ ಬೇಡ. ಯಾವ್ದು ಓದಿ ಬರೀರಿ ಸರಿಯಾಗಿ. ನಮಗೆಲ್ಲ ಕಲಿಯುವಾಗ ಕೆಲವು ಫಾರ್ಮುಲಾ ಬಾಯ್ಪಾಠ ಕಲಿಲಿಕ್ಕಿತ್ತು, ಮಗ್ಗಿ ಬಾಯ್ಪಾಠ ಇತ್ತು. ಈಗ ನಾನು 16 256 ಸುಲಭದಲ್ಲಿ ಹೇಳಬಲ್ಲೆ. ಈಗ ಯಾರಿಗ ಮಗ್ಗಿ ಎಂಬುದು ಗೊತ್ತಿಲ್ಲ, ಅದು ಬಹಳ ಬೇಸರ. ಈಗ ನಾವು ಬೇಕಾಗ್ತದೆಲ್ಲ ನೆನ್ಪಿಟ್ಟುಕೊಳ್ಳಿ. ಎಲ್ಲಾ ವಿದ್ಯಾರ್ಥಿಗಳನ್ನೊಂದು ವಿನಯಪೂರ್ವಕವಾದ ವಿನಂತಿ, ಓದುವುದು ಮತ್ತು ಬರೆಯುವಂತಹ ಕಾರ್ಯಕ್ರಮ ಮಾಡಿ. ನಮ್ಮ ಸುತ್ತಲಿನ ಜಗತ್ತು ಹೇಗೆ ಉಂಟು, ನಾವು ಸುಖದಲ್ಲಿದ್ರೆ ಆಗ್ಲಿಲ್ಲ, ಇನ್ನೊಬ್ಬರು ಸುಖವಾಗಿರುವಂತ ಒಂದು ಪ್ರಯತ್ನವನ್ನು ಮಾಡಿ, ನಿಮ್ಮಿಂದ ಆಗುವಂತ ಸಹಾಯವನ್ನು ಮಾಡಿ. ನಮ್ಮ ಜೀವನದಲ್ಲಿ ಮುಖ್ಯವಾದಂತ ಇರ್ಬೇಕಾದ್ರೆ ಸತ್ಯ, ಧರ್ಮ ಮತ್ತು ನಮ್ಮ ಹೃದಯಕ್ಕೆ ಸರಿಯಾಗಿ ನಾವು ಕೆಲಸ ಮಾಡ್ಬೇಕಂದ್ರೆ, ಇನ್ನೊಬ್ಬರ ಸಂತೋಷ ಪಡಿಸಿದ್ರೆ ಕೆಲಸಕ್ಕೆ ಹೋಗ್ಬೇಡಿ. ಸರಿಯಾಗಿ ಓದಿ, ಸರಿಯಾಗಿ ಕಲಿಯಿರಿ. ಭಾರತದ ಮತ್ತು ನಿಮ್ಮ ಏಳಿಗೆಯನ್ನು ಪ್ರಯತ್ನ ಮಾಡಿ.
ಈಗ ನಿಮಗೆ ಬೇಕಾದ ಹಣ ಎಲ್ಲವೂ ಸಿಗ್ತದೆ, ಬೇಕಾದ ಫೆಸಿಲಿಟೀಸ್ ಎಲ್ಲ ಉಂಟು. ನಾವಿರೋದು ಯಾವ್ದು ಇಲ್ಲದಾಗ ನಾವು ಕಲ್ತೀವಿ. ನಿಮಗೆ ಕಲಿಕೆ ಸುಲಭವಾಗಿ ಬಂದಂತ ಕಲಿಕೆಯನ್ನು ಸರಿಯಾದ ಉಪಯೋಗ ಮಾಡಿ ಎಲ್ಲಿಗೂ ನಿಮ್ಮಿಂದ ಪ್ರಯೋಜನ ಆಗಲಿ ಅಂತ ಪ್ರಾರ್ಥಿಸ್ತಾರೆ. ಸಂತ ಫಿಲೋಮಿನ ಕಾಲೇಜು ಇತಿಹಾಸದ ಕನ್ನಡಿ ಮನದಾಳದ ಮಾತಿನ ಇಂದಿನ ಸಂಚಿಕೆಗೆ ಅತಿಥಿಗಳಾಗಿ ಆಗಮಿಸಿ ತಮ್ಮ ಮನದಾಳದ ಅನಿಸಿಕೆಗಳನ್ನು ಹಂಚಿಕೊಂಡಂತ ನಿವೃತ್ತ ಅಧ್ಯಾಪಕರಾದಂಥ ಶ್ರೀಯುತ ಸುರೇಶ್ ಶೆಟ್ಟಿ ಅವರಿಗೆ ನಮ್ಮ ಕಾಲೇಜಿನ ಪರವಾಗಿ, ನಮ್ಮ ಇತಿಹಾಸ ಕನ್ನಡಿ ಮನದಾಳ ಮಾತು ತಂಡದ ಪರವಾಗಿ ಹೃತ್ಪೂರ್ವಕ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇವೆ. ಧನ್ಯವಾದಗಳು ಸರ್. ಸಂತ ವಿಕ್ಟರ್ನ ಬಾಲಿಕಾ ಪ್ರೌಢಶಾಲೆ, ಸಂತ ಫಿಲೋಮಿನ ಪ್ರೌಢಶಾಲೆ, ಸಂತ ಫಿಲೋಮಿನ ಕಾಲೇಜು, 3 ಅಸಾಮಾನ್ಯ ವಿದ್ಯಾಸಂಸ್ಥೆಗಳಿಗೆ ನಾನು ಯಾವಾಗಲೂ ಚಿರರು. ನಾನು ಏನಾದ್ರೂ ಈಗ ಆಗಿದ್ರೆ, ಏನಾದ್ರು ಸಾಧಿಸಿದ್ರೆ ಕಾರಣ ನನ್ನ ಹೆತ್ತವರು, ನನ್ನ ಮಿತ್ರರು, ಅದಕ್ಕಿಂತ ಹೆಚ್ಚಾಗಿ ಈ ವಿದ್ಯಾಸಂಸ್ಥೆಗಳು. ಯಾವಾಗಲೂ ನನ್ನ ಜೀವನದ ಕೊನೆಯವರೆಗೆ ಈ ವಿದ್ಯಾಸಂಸ್ಥೆಗಳನ್ನು ಮರೆಯುವುದು ಅಸಾಧ್ಯ. ನಾನು ಯಾವಾಗಲೂ ನೆನಪಿಟ್ಟುಕೊಳ್ತೇನೆ, ಯಾವಾಗಲೂ ಅವರಿಗೆ. ಈಗ ಒಂದು ನನಗೆ ಮೊನ್ನೆ ಪ್ರಾಂಶುಪಾಲರ ಹತ್ರ ಮಾತಾಡುವಾಗ ಅವ್ರು ಹೇಳಿದ್ರು ಆಟೋನಮಸ್ ಕಾಲೇಜ್ ಆಗ್ತದೆ. ಅದು ಬಹಳ ಬಹಳ ಉತ್ತಮವಾದ ಸಿಹಿ ಸುದ್ದಿ. ಯಾಕೆಂದ್ರೆ ವಿದ್ಯಾಸಂಸ್ಥೆಗಳಲ್ಲಿ ಈಗ ಹೊರಗಿನ ಹಸ್ತಕ್ಷೇಪಗಳು ಹೆಚ್ಚಾಗ್ತಾ ಉಂಟು. ಆ ಹಸ್ತಕ್ಷೇಪ ಆಗದೆ ನಾವೇ ನಮಗೆ ಬೇಕಾದಂತ ವಿದ್ಯೆಯನ್ನು ಕಲಿಸುವುದು ಅತಿ ಅಗತ್ಯದ ವಿಚಾರ. ಹಾಗೆ ಆಟೋನಮಸ್ ಆಗುವುದು ನನ್ನ ಮಟ್ಟಿಗೆ ಸಂತ ಫಿಲೋಮಿನ ಕಾಲೇಜ್ ಮಾತ್ರ ಅಲ್ಲ, ಬಹಳ ನಮ್ಮ ಇಲ್ಲಿ ಜನರಿಗೆ ಸಹ ಅದು ಬಹಳ ಉಪಕಾರ, ಅತ್ಯಂತವಾದಂತಹ ಉತ್ತಮ ಒಂದು ಹೆಜ್ಜೆ ಅದು. ಸಂತ ಫಿಲೋಮಿನ ಕಾಲೇಜ್ ಆದಷ್ಟು ಬೇಗ ಆಟೋನಮಸ್ ಆಗಲಿ ಅಥವಾ ಸ್ವಾಯತ್ತತೆಯನ್ನು ಪಡೆಯಲಿ ಅಂತ ಪ್ರಾರ್ಥಿಸ್ತಾ ನನಗೆ ಇಲ್ಲಿ ಅವಕಾಶ ಮಾತಾಡಲಿಕ್ಕೆ ಅವಕಾಶ ಕೊಟ್ಟ ಎಲ್ಲರಿಗೂ ನನ್ನ ಧನ್ಯವಾದ.